ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಟಕ ನೋಡಕ್ಕೆ ಬಂದಿದ್ರಿ, ತುಂಬಾ ಸಂತೋಷ ಆಗಿದೆ. ಇದು ಐತಿಹಾಸಿಕ ನಾಟಕ ಕಾದಂಬರಿಯ ಕುರಿತು. ಇತಿಹಾಸವನ್ನು ಲೇಖಕ ಚಿತ್ರಿಸುವ ಕ್ರಮಕ್ಕೂ ಇತಿಹಾಸಕಾರ ದಾಖಲಿಸುವ ಕ್ರಮಕ್ಕೂ ವ್ಯತ್ಯಾಸ ಇದೆ. ಇತಿಹಾಸಕಾರ ದಾಖಲೆಗಳನ್ನು ಆಧರಿಸಿ ನಿಜವಾಗಿ ಏನನ್ನು ನಡೀತು ಎಂಬುದನ್ನು ರಾಜನ ದೃಷ್ಟಿಯಿಂದಲೋ, ರಾಣಿಯ ವಾಸದವರ ದೃಷ್ಟಿಯಿಂದಲೋ, ಪ್ರಜೆಗಳ ದೃಷ್ಟಿಯಿಂದಲೋ ಅಥವಾ ಅವರೆಲ್ಲರ ದೃಷ್ಟಿಯಿಂದಲೋ ನಿರ್ಮಿಸುತ್ತಾರೆ. ಆದರೆ ಕವಿಯ ಉದ್ದೇಶವಿದೆ. ಇತಿಹಾಸದ ಹಿಂದಿನ ತುಳಿದ ದಿಕ್ಕು ತಿಳಿಯುವುದು ಆತನಿಗೆ. ಈಗ ಈ ನಾಟಕದಲ್ಲಿ ನಾನು ಮಾಡಬೇಕಾದದ್ದು ಅದನ್ನೇ. ಇದು ಹರಿಲಾಲ್ ಮತ್ತು ಗಾಂಧೀಜಿಗೆ ಸಂಬಂಧಿಸಿದ ನಾಟಕ. ಹರಿಲಾಲ್ ಗೊತ್ತಲ್ಲ, ಗಾಂಧೀಜಿಯವರ ಹಿರಿಯ ಮಗ, ಹುಡುಕ, ಸುಳ್ಳ, ಮೋಸಗಾರ ಹೆಸರಾದವ. ಅಷ್ಟೇ ಅಲ್ಲ ಎಂದು ನನಗೆ ಅನೇಕ ಸಲ ಅನಿಸಿದೆ. ಅವನ ಮನಸ್ಸು ಮಹಾ ತಳಮಳಕ್ಕೊಳಗಾಗಿ ನಮ್ಮ ಕಾಲದ ಅನೇಕ ದುಃಖ ದುಮಾನಗಳನ್ನು ಅನುಭವಿಸಿದ ಮನಸ್ಸು ಅನಿಸಿದೆ. ರಾಜಕೀಯ ಕ್ರಿಯೆ, ಭಕ್ತಿ ಪಂಥದ ನಂಬಿಕೆಗಳನ್ನು ಒಪ್ಪಿಕೊಳ್ಳದೆ ತಮ್ಮ ಅವಿಶ್ರಾಂತ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಕ್ಕೆ ಆಗದೇ ಇದ್ದಿದ್ರೆ ಗಾಂಧೀಜಿ ಕೂಡ ಹರಿಲಾಲ್ ನಂಗೆ ಆಗ್ತದೆ. ಈಗ ಹರಿಲಾಲ್ ಗಾಂಧೀಜಿಯವರ ಆಶ್ರಮದಲ್ಲಿ ಒಂದು ದಿನ ಭೇಟಿಯಾಗಿದ್ದಾರೆ. ಆ ಭೇಟಿಯ ಮೂಲಕ ನಾನು ಅವರು ಇಬ್ಬರ ವಿಚಾರಣೆ ಮಾಡಿದ್ದೇನೆ. ಆ ವಿಚಾರಣೆಯಲ್ಲಿ ಏನು ನಡೀತು ಎಂಬುದನ್ನು ತೋರಿಸುವುದಕ್ಕೆ ಹರಿಲಾಲ್ನನ್ನೇ ಕರೆಯುತ್ತೇನೆ. ಹರಿಲಾಲ್, ಹರಿಲಾಲ್, ಹರಿಲಾಲ್ ಮೋಹನ್ ದಾಸ್ ಗಾಂಧಿ, ಹರಿಲಾಲ್ ಮೋಹನ್ ದಾಸ್ ಗಾಂಧಿ, ಹರಿಲಾಲ್ ಮೋಹನ್ ದಾಸ್ ಗಾಂಧಿ. ಹಲೋ ಲೇಖಕ, ಹೇಗಿದ್ದೀಯಾ? ಬಂದಿರಲಿಲ್ಲ, ಯಾರು? ನೀನೇ ಹೇಳಿದಲ್ಲ ಬೇಗ ಮಾತನಾಡೋಣ ಅಂತ, ಅದಕ್ಕೆ ಎಲ್ಲ ಪಾತ್ರಧಾರಿಗಳನ್ನು ಕರ್ಕೊಂಡೇ ಬಂದೆ. ನಮ್ಮ ಪರ ವಿಟ್ನೆಸ್ಗಳಂತ ಬೇಕಾದ್ರೆ ಹೇಳು. ಹೊಸದಾಗಿ ಮದುವೆಯಾಗಿದ್ದೆ ಅನ್ನೋ ಅಂದ್ಕೊಂಡೆ. ಮದುವೆ ಆಗಿಲ್ಲ, ಜೊತೆಗಿದ್ದೆ, ಮಲಗೋದು ಜೊತೆಲೆ. ಗಾಂಧೀಜಿ ಹುಡುಗರ ಜೊತೆ ಮಲಗಿದ ಹಾಗಲ್ಲ, ಮತ್ತೆ ಗಂಡ ಹೆಂಡತಿ ಮಲಗಿದ ಹಾಗೆ. ರಿಹರ್ಸಲ್ ಮುಗಿಸೆಲ್ಲ ಕಂಪ್ಲೀಟ್ ರೆಡಿ ಇರುವ ಹಾಗಿದೆ. ಕಂಪ್ಲೀಟ್ಲಿ ರೆಡಿ. ಇವತ್ತು ಬಾಪೂಜಿ ಅವರು ನಾಟಕ ಆಡೋದೆ. ಅವರು ಪುರ್ಸೊತ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೇ ಆಗ್ಲಿ ಅವರ ಆದರ್ಶ ಪುರುಷ ಶ್ರೀ ರಾಮನ ಕತೆ. ಲೇಖಕ, ಇದು ನೀನು ಬರೆದ ನಾಟಕ. ನಿನ್ನ ಮಾತಿಗೆ ಮೈ ಕೊಡೋದು ನಮ್ಮ ಕೆಲಸ. ಸರಿ, ನೀನು ಗುಲಾಬನ ಮತ್ತು ಬೇರೆ ಸಂಬಂಧ ಬೆಳೆಸಿದ್ರೆ ಸಂತೋಷದ ವಿಷಯ ಆಯ್ತಾ? ನನ್ನ ಜೀವನದಲ್ಲಿ ಬೆಳಕಿನಾಗಿ ಬಂದವಳು ಗುಲಾಬ. ಗೆಳತಿ, ಹೆಂಡತಿ, ಗುರು, ಮಾರ್ಗದರ್ಶಿ ಎಲ್ಲ ಎಲ್ಲ ಆಗಿದ್ದವಳು. ಅವಳನ್ನು ಹೇಗೆ ಮಾಡಿ ಆದ್ರೂ ಹೊಸ ವರ್ಕು ಶುರು ಮಾಡೋ ಪ್ರಯತ್ನ ಮಾಡ್ತಿದ್ದೇನೆ ಲೇಖಕ. ಬಾಬುಜಿನ ಬರಹಗಳು, ಪಾತ್ರಧಾರಿಗಳು ರೆಡಿಯಾಗೋದ್ರೆ ಅವ್ರ ಜೊತೆ ಕೆಲವು ನಾಲ್ಕು ಅಗತ್ಯದ ಮಾತಾಡಬೇಕಿದೆ. ಅವ್ರನ್ನ ಆಗಲೇ ಕರೆಸಲು ಕೂರಿಸಿದ್ದೇನೆ ಅಲ್ಲ, ನೀವು ಮಾತಾಡ್ತೀರಿ, ನಾನು ಸಂಗೀತಗಳು ನೋಡಿ. ಸರಿ. रघुपति राघव राजा पतित पावन सीताराम। रघुपति राघव राजा पतित पावन सीताराम। रघुपति राघव राजा पतित पावन। ಹಲೋ ಮಿಸ್ಟರ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನಾನು ನಿನ್ನ ತಂದೆ ಇರಲಿಲ್ಲ. ಅದು ಈಗ ನೆನಪಾಗುತ್ತಿದೆಯಲ್ಲ? ಅದು ನನಗೆ ಯಾವಾಗಲೂ ನೆನಪಿದೆ. ನಿಜವಾಗಿ? ಸರಿ. ಹಾಗಾದ್ರೆ ಮೊನ್ನೆ ತಿಳಿಸಿದ ಹಾಗೆ ನಾವು ನಾಟಕ ಆಡಲು ತಯಾರಾಗಿದ್ದೀವಿ. ನಾನು ನಾಟಕ ಮಾಡಲು ತಯಾರಾಗಿದ್ದೆ. ಸರಿ. ಹಾಗಾದ್ರೆ ಪಾತ್ರಧಾರಿಗಳು ಬಣ್ಣ ಹಚ್ಕೊಂಡು ರೆಡಿ ಆಗೋದ್ರ ಒಳಗಡೆ ಮಿಸ್ಟರ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಠಾರ್ನಿ, ನಾನು ನಿಮ್ಮನ್ನು ಒಂದು ವಿಚಾರಣೆಗೊಳಪಡಿಸಲಿದ್ದೇನೆ. ನಾನು ಪರೀಕ್ಷೆಗೆ ನಿಲ್ಲಬೇಕೆ? ಅದು ನಿಮಗೆ ಬಿಟ್ಟದ್ದು. ನನ್ನ ಅಂತರಾತ್ಮದೇನು ನಾನು ಯಾವಾಗಲೂ ವಿಚಾರಿಸಿದ್ದೇನೆ. ನಿಮ್ಮ ಮೌಲ್ಯ ಕಲ್ಪನೆ ಪ್ರಕಾರ, ನಿಮ್ಮ ಅಂತರಾತ್ಮ ಅದರ ಪ್ರಕಾರ ನಾನು ಅಪರಾಧಿ, ನೀವು ಸರಿ. ನನ್ನ ಮೌಲ್ಯ ಕಲ್ಪನೆ ಪ್ರಕಾರ ನಾನು ಸರಿ, ನೀವು ಅಪರಾಧಿ. ಆದರೆ ಸಮಾಜಕ್ಕಿಂತ ಅಪೇಕ್ಷಿಲ್ಲ. ಆದಕ್ಕೆ ನನ್ನ ಅಂತರಾತ್ಮ ಏನು ಹೇಳ್ತಿದೆ ಅಂತ ಯೋಚನೆ ಮಾಡಬೇಕು. ಹಾಗಾದ್ರೆ ರೆಕಾರ್ಡೆಡ್. ಈಗ ಒಂದು ಪ್ರತಿಜ್ಞೆ ತಗೊಳ್ಳಿ.
ನಾನು ದೇವರಾಣಿಯಾಗಿ ಸತ್ಯವನ್ನ ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅಂತ. ಒಳ್ಳೆಯ ತಮಾಷೆ. ಯಾಕೆ ಪ್ರತಿಜ್ಞೆ ಬೇಡ ಅಂತೀರಾ? ನಾನು ಯಾವಾಗಲೂ ನನಗೆ ಸೇರಿಸಿದ ಬೇರೆ ಹೇಳಿಲ್ಲ. ಸರಿ, ಹಾಗಾದ್ರೆ ಈಗ ಪ್ರಶ್ನೆ. ಮಿಸ್ಟರ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಅಟಾರ್ನಿ, ನೀವು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ವಕೀಲಿ ವೃತ್ತಿ ಮತ್ತು ಸತ್ಯಾಗ್ರಹ ಮಾಡುತ್ತಿದ್ದಾಗ ಲಂಡನ್ನಿನಿಂದ ನಿಮ್ಮ ಸ್ನೇಹಿತರು ಡಾಕ್ಟರ್ ಪ್ರಾಂಜೀವ್ ಮೆಹ್ತಾ ಅನ್ನೋರು ನಿಮಗೆ ಪತ್ರ ಬರೆದಿದ್ರು. ಅಂತ ಒಂದು ಪತ್ರದಲ್ಲಿ ಹರಿಲಾಲ್ ಗಾಂಧಿಯನ್ನು ಮತ್ತು ನಿಮಗೆ ಸೂಕ್ತ ಕಂಡ ಇನ್ನೊಬ್ಬ ವ್ಯಕ್ತಿಯನ್ನು ಲಂಡನ್ನಿಗೆ ಲಾಭವನ್ನು ಕಳಿಸಿಕೊಡಿ ಎಂದು ಬಂದಿದ್ರು. ಹೌದು, ಆ ವಿಚಾರ ನಾನು ಮುಂದೆ ಹೇಳದೆ ಮುಚ್ಚಿದ್ದೇವೆ. ನೀನು ಆಗ ಸತ್ಯಾಗ್ರಹ ಮುಗಿಸಿ ಕೈನಲ್ಲಿದ್ದೆ ಅಲ್ಲ, ಬಿಡುಗಡೆಯಾಗಿ ಬಂದ ಮೇಲೂ ಹೇಳದೆ ಮುಚ್ಚಿದ್ದೇವೆ. ನೀವು ಇಬ್ಬರು ಹುಡುಗರನ್ನು ಕಳಿಸಿದ್ರಿ. ಒಬ್ಬ ಪಾರ್ಸಿ ಹುಡುಗ ಸ್ವರಾಜ್ಯ ಜರ್ಯಾನ, ಇನ್ನೊಬ್ಬ ದೂರದ ಸಂಬಂಧಿ ಜಗನ್ಲಾಲ್ ಗಾಂಧಿ. ಜಗನ್ಲಾಲ್ ಗಾಂಧಿ ವಿದ್ಯಾಭ್ಯಾಸ ಮುಂದುವರಿಸಲಾಗಿದೆ, 6 ತಿಂಗಳಿಗೆ ವಾಪಸ್ ಬಂದ. ಇನ್ನು ಸ್ವರಾಜ್ಯ ಜರ್ಯಾನ ಅವನ ಅಷ್ಟೇನು ಚೆನ್ನಾಗಿ ಮಾಡಿಲ್ಲ. ಎನಿ ಕಮೆಂಟ್ಸ್? ನಿನ್ನ ಕಳಿಸಿದ್ರೆ ಮಗನ ಬಗ್ಗೆ ಪಕ್ಷಪಾತ ಮಾಡಿದ್ರು ಅಂತ ಹೇಳಿದ್ರಲ್ಲ. ಮಗ ಬೇರೆಯವರಿಗಿಂತ ಉತ್ತಮವಾಗಿದ್ದಾಗಲೂ ಕಳಿಸಲು ಹೆದರಬೇಕಾದ ಅಗತ್ಯ ಏನಿತ್ತು? ಇದಕ್ಕೆಲ್ಲ ಇಲ್ಲ. ಸಾರ್ವಜನಿಕ ಜೀವನದಲ್ಲಿರುವ ವ್ಯಕ್ತಿಗೆ 4 ಜನರಿಗೆ ಮಾದರಿಯಾಗಬೇಕಾದ ಜವಾಬ್ದಾರಿ ಇರುತ್ತದೆ. ಓಹೋ, ಅಂದ್ರೆ ಜಗನ್ಲಾಲ್ ಗಾಂಧಿಯನ್ನು ಕಳಿಸಿದ್ರಿಂದ ಸಂಬಂಧಿಯನ್ನು ಕಳಿಸಿದ್ರೆ ಪಾಪ ಅದನ್ನು ಕೊಡಲೇಬೇವೆ. ಅವನ ದೂರದ ಸಂಬಂಧಿ, ಅವನಲ್ಲದೆ ಬೇರೆ ಯಾರು ಇರಲಿಲ್ಲ. ಅವನು ಅಡಲ್ಗೆ ಬಂದಿದ್ದರೆ ಅದರ ಲಾಭ ಸಮಾಜಕ್ಕಾಗುತ್ತಿದ್ದ ಹೊರತು ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಅಲ್ಲ. ಇದು ಕಾರಣಲ್ಲ, ನೆವ. ನಾನು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ನಿಮ್ಮಷ್ಟೇ ದಕ್ಷ ಮತ್ತು ಜನಪ್ರಿಯನಾಗಿದ್ದೇನೆ. ಅದರಿಂದ ಹೊಟ್ಟೆ ಕಿಚ್ಚಾಗಿ ನನ್ನ ಕೆರೆಯೇ ಹಾಳು ಮಾಡಿರಂತೀರಿ. ಏನಂತೀರಿ? ಇಲ್ಲ, ಅಂಥ ಯೋಚನೆ ತಲೆಯಲ್ಲಿ ಬಂದಿಲ್ಲ. ಇನ್ನೊಂದು ಪ್ರಶ್ನೆ, 18ನೇ ಹರಿಲಾಲ್ ಗಾಂಧಿ, ಮೋಹನ್ ದಾಸ್ ಗಾಂಧಿ ಇವರಿಗೆ 14 ವರ್ಷ ವಯಸ್ಸಾಗಿದ್ದಾಗ ಅವನಿಗೆ ಮದುವೆ ನಿಶ್ಚಯ ಮಾಡಿದ್ದು ಯಾರು? ನಾನು ಇಲ್ಲ. ಆಗ ನನ್ನ ವಿಚಾರಗಳನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿರಲಿಲ್ಲ. ಆಮೇಲೆ ನಾನು ಕಾಯ್ದೆ ಬಿಟ್ಟೆ. ನನ್ನ ಭಾವಿ ಮಾವ ಹರಿದಾಸ್ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಗುಲಾಬರಾಗಿ ಕಡೆ ಸಾಯಿಸಿದ್ವಿ. ಪ್ರೀತಿ ಗಾಢವಾಯಿತು. ತಪ್ಪೇ? ಇಲ್ಲ ಇಲ್ಲ, ಖಂಡಿತ ತಪ್ಪಲ್ಲ. ನಾನು ಮದುವೆ ಮಾಡಿಕೊಂಡದ್ದು ತಪ್ಪು ಎಂಬಂತೆ ನಡೆದುಕೊಂಡ್ರಿ. ನಿನ್ನ ವಿಶ್ಲೇಷಣೆ ಇರಬಹುದು. ನಾನು ಮದುವೆ ಆದ್ಮೇಲೆ ದಕ್ಷಿಣ ಆಫ್ರಿಕಾಕ್ಕೆ ಬರಬೇಕಂದಾಗ ಅಪ್ಪ ಅಲಿಯಾಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಷ್ಟೊಂದು ಸಂಪಾದಿಸುತ್ತಿದ್ರು. ಮಗ ಹರಿಲಾಲ್ ಮೋಹನ್ ದಾಸ್ ಗಾಂಧಿ ಸಾಲ ಮಾಡಿಕೊಂಡು ಯಾಕೆ ಬರಬೇಕಾಗಿತ್ತು? ಆಗ ನನಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಅರ್ಥ ಆಗಿರಲಿಲ್ಲ. ಆದರೆ ದಕ್ಷಿಣ ಆಫ್ರಿಕಾದ ಸಮಸ್ಯೆಗಳಲ್ಲಿ ತೊಡಗಿದ್ದಾಗ ಅದಕ್ಕಿಂತ ಬೇರೇನು ಮಾಡುವುದು ಸಾಧ್ಯವಿರಲಿಲ್ಲ. ಜಿದ್ದೆ ಹೌದು, ಪರಿಸ್ಥಿತಿಯ ಒತ್ತಡದಿಂದಾಗಿ ಹಾಗೆ ನಡ್ಕೊಂಡೆ. ಹೀಗಾಗಿ ಶಿಕ್ಷೆ ಅನಗತ್ಯ ಅಲ್ಲದೆ? ಹೌದು. ನಮ್ಮ ಅಲಿಯಾಸ್ ಕಸ್ತೂರಬಾ ಗಾಂಧಿ 4 ರೂಪಾಯಿ ಕೂಡಿಟ್ಟಿದ್ರು. ಪಶ್ಚಾತ್ತಾಪಪಟ್ಟು ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಎಂಬುದಕ್ಕೆ ಅವರನ್ನು ಆಶ್ರಮದಲ್ಲಿ ಇಲ್ಲವಾದ್ರೆ ಆಶ್ರಮದಿಂದ ಹೊರಗೆ ಹಾಕಿದ್ರೆ ಅಲ್ಲೇ? ಹೌದು ಇಲ್ಲ. ಗುಪ್ತ ನಿಧಿಗಳಿಗೆ, ಖಾಸಗಿ ಸಂಗ್ರಹಕ್ಕೆ ಸಾರ್ವಜನಿಕ ಜೀವನದಲ್ಲಿ ಅವಕಾಶ ಇದೆ. ಈಗ ಈ ಬಹಿರಂಗ ಪತ್ರ ಬರೆದಿದ್ದೀರಿ. ಹರಿಲಾಲ್ನ ವ್ಯವಹಾರಗಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನನ್ನ ಹೆಸರುಗಳು ಯಾರು ಹಣ ಕೊಡಬೇಡಿ. ನನ್ನನ್ನ ಸಂಪೂರ್ಣ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಬಹಿಷ್ಕಾರದ ಶಿಕ್ಷೆಯನ್ನು ವಿಧಿಸಿದ್ದೀರಿ. ಹೌದು ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ನಾವು ಶುದ್ಧವಾಗಿರಬೇಕಾಗಿತ್ತು. ನಿನ್ನ ಅಪರಾಧಗಳಿಗೆ ನಾನು ಹೊಣೆಗಾರನಾಗಲ್ಲ. ನಿಮ್ಮ ಅಪರಾಧಗಳಿಗೆ ನಾನು ಪಾಲುದಾರ ಇರಬೇಕಲ್ಲವೇ? ನಾನೇನು ಅಪರಾಧ ಮಾಡಿದ್ದೇನೆ ಇಲ್ಲ. ಹಾಗಿದ್ರೆ ಒಂದು ಕತೆ ಹೇಳ್ತೇನೆ. ಗೋಪಾಲ ಕೃಷ್ಣ ಗೋಖಲೆ ಅವರು ಹೇಳಿದ ಕತೆ ಇದು. ಇನ್ನು ನನ್ನ ಪ್ರಾರ್ಥನೆಯವರಿಗಿನ ಸಮಯವನ್ನು ನೆನಗಾಗಿ ಮೀಸಲು. ಗೋಖಲೆ ಹೇಳಿದರು, ಅಪ್ಪ ಅಮ್ಮ ಮಗ ಮೂವರಿದ್ದಾಗ ಒಂದು ಹುಲಿ ಬರ್ತದೆ. ಅಪ್ಪನ ಕಾಪಾಡ್ರೆ ಅಮ್ಮನ ತಿಂತದೆ, ಅಮ್ಮನ ಕಾಪಾಡ್ರೆ ಅಪ್ಪನ ತಿಂತದೆ. ಆಗ ನೀನ್ ಏನ್ ಮಾಡ್ತೀಯಾ ಅಂತ ಕೇಳಿದ್ರು. ಏನ್ ಮಾಡ್ತೀಯ? ಅಮ್ಮನ ಕಾಪಾಡ್ತಿದ್ದೆ. ಅಪ್ಪನ ಉಳಿದಿತ್ತು. ಹೌದು, ಹುಲಿಗೆ ಸರಿಯಾದ ಆಹಾರ, ಅಮ್ಮ ಮಗನಿಗೆ ಮುಕ್ತಿ. ಮಗ ಹುಲಿ ಬಾಯಿಗೆ ತನ್ನನ್ನು ಒಡ್ಡಿ ಅಪ್ಪ ಅಮ್ಮನ ರಕ್ಷಿಸ್ಬೇಕಂದ್ರು. ಅದು ಅದು ಆದರ್ಶ ಜೀವನ. ಯಾಕೆ ಬದುಕಬೇಕು? ಅಪ್ಪ ಅಮ್ಮನಿಗಾಗಿ ಮಗನಿಗೆ ಸಾಯ್ಬೇಕು. ದಿನ ಬಾರದಲ್ಲಿ ಏಕೆ ಕೂಗ್ಬೇಕು? ಇದೇ ವಾದವನ್ನು ಮುಂದುವರಿಸಿಕೊಂಡು ಹೋದರೆ ಯುವಕರು ವಯಸ್ಸಾದವರನ್ನ ಧಿಕ್ಕರಿಸಿ ನಡೆಯಬಹುದು. ಅವರನ್ನು ವೃದ್ಧಾಶ್ರಮಗಳಲ್ಲಿ ಬಿಟ್ಟು ಭೋಗ ಜೀವನದಲ್ಲಿ ಕೊಡಬಹುದು. ಸಮಷ್ಟಿ ಕುಟುಂಬ ವ್ಯವಸ್ಥೆಯ ಹಣ ಯುವಕರು ಯಾಕೆ ಬೇರೆ ರೀತಿ ಬದುಕುತ್ತಿ?
ಹೊಸ ಜನಾಂಗ ಹಳೆ ಜನಾಂಗಕ್ಕೆ ತಮ್ಮನ್ನು ತಾವು ಯಾಕೆ ಅರ್ಪಿಸಿಕೊಳ್ಬೇಕು? ಅರ್ಪಣೆಯಲ್ಲ, ಪರಂಪರೆಯನ್ನು ಉಳಿಸಿಕೊಳ್ಳುವಪ್ಪನ ಹಿರಿಯರಿಗೆ ಮಕ್ಕಳು ಕೊಡುವ ಗೌರವ, ತನ್ನನ್ನು ಹೆತ್ತವರು ತನಗಿಂತ ಹೆಚ್ಚು ಎಂದು ತಿಳಿದುಕೊಂಡು ಹೋಗಿ. ಅದು ಅಲ್ಲದೆ ಅಪ್ಪ ಅಮ್ಮನಿಗೆ ಮಕ್ಕಳಿಗಿಂತ ಹೆಚ್ಚು ತಿಳಿದಿರುತ್ತದೆ. ಸಮಾಜ ಅವರಿಂದ ಹೆಚ್ಚು ಹೆಚ್ಚಾಗಿ ತಿಳಿದುಕೊಳ್ಳುತ್ತದೆ. ಬಾಪೂಜಿ, ಮಕ್ಕಳಿಗೆ ತಮ್ಮದೇ ಆದ ಬದುಕಿದೆ ಬಾಪೂಜಿ. ಅಪ್ಪನ ಹಾದಿಯಲ್ಲಿ ನಡೆಯಬೇಕೆಂದೇನಿಲ್ಲ. ಅವರು ಸ್ವತಂತ್ರವಾಗಿ ಬದುಕನ್ನು ರೂಪಿಸಿಕೊಳ್ಳಬಹುದಾಗಿದೆ. ಅಲ್ಲದೆ ಸನ್ಮಾನ್ಯ ಸತ್ಯ ಸೋದಕರೇ, ತಾವು ತಮ್ಮ ತಂದೆಯ ಹಾದಿಯಲ್ಲಿ ನಡೆದಿರಲಿಲ್ಲ. ಅಪ್ಪನಂತಿದ್ದ ಅಣ್ಣನನ್ನೂ ನಿರಾಕರಿಸಿದ್ದೀರಿ. ಅದಕ್ಕಾಗಿ ಪಶ್ಚಾತ್ತಾಪ ಪಡುತ್ತೇನಿಲ್ಲ. ತಪ್ಪು ಮಾಡುವ ಸ್ವತಂತ್ರವನ್ನು ಉಳಿಸಿಕೊಂಡಿದ್ದೀರಿ. ನಾಟಕ ಶುರು ಮಾಡಲೇ ಲೇಖಕ ಲೇಖಕ ಇನ್ನಾದರೂ ನಾಟಕ ಶುರು ಮಾಡದೇ ಇದ್ರೆ ಬಾಪೂಜಿಗೆ ಪ್ರಾರ್ಥನೆ ಇದರ ಅವಶ್ಯಕತೆ ಅವರಿಗೆ ತುಂಬಾನೇ ಇದೆ. ಬಾಪು ಬಿಟ್ಟು ಮಾತಾಡುತ್ತಿಲ್ಲ. ನಿರ್ಮಲ ಮನಸ್ಸಿನವನಾಗುವುದು ನಿನಗೆ ಒಳ್ಳೆಯದು. ನಾವು ತಯಾರಿಗಳಿಲ್ಲ. ಆ ಸೆಟ್ ಸರಿ ಮಾಡಿ ನಿಮ್ಮ ಮರ ಬನ್ನಿ. ಮಾಡಿ ಬಾಪೂಜಿ, ಇದು ಅಪ್ಪ ಮಕ್ಕಳ ಕಥೆ. ತಮ್ಮ ಆದರ್ಶ ಪುರುಷ ಶ್ರೀ ರಾಮನ ಕಥೆ. ತಾವು ನೋಡದ ಶ್ರೀರಾಮನ ವ್ಯಕ್ತಿತ್ವದ ಇನ್ನೊಂದು ಮುಖವನ್ನ ನಾನು ಇವತ್ತು ನಿಮಗೆ ತೋರಿಸ್ತೇನೆ. ತಾವು ಆದರ್ಶ ಎಂದು ತಿಳಿದ ರೀತಿಯಲ್ಲಿ ಸೀತೆ ಲವ ಕುಶ ಜೀವನ ಮಾಡ್ತಿರಲ್ಲ, ಅವರ ಪಾಪ ಏನಾಯ್ತು ಎಂಬುದನ್ನ ನಾನು ಇವತ್ತು ನಿಮಗೆ ತೋರಿಸ್ತೇನೆ. ನಾಟಕ ನೋಡಿದ ಮೇಲೆ ಹುಲಿಯ ಕಥೆ ಮತ್ತು ಶ್ರವಣ ಕುಮಾರನ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಬದಲಾದರೆ ನಾನು ಗೆದ್ದ ಹಾಗೆ. ನಾಟಕ ನೋಡುತ್ತೇನೆ ಎಂದು ಒಪ್ಪಿದ್ದೇನೆ. ನೀನು ಏನು ತೋರಿಸ್ತೀಯೋ ಅದನ್ನು ನೋಡುತ್ತೇನೆ. ಇಲ್ಲ, ನೀನೇ ಮಾಡ್ತೀಯಾ? ನಾನು ರೇಟಿಂಗ್ ಮಾಡ್ತಿದ್ದೇನೆ. ಸರಿ, ಬನ್ನಿ. रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। ಇಲ್ಲಿಂದ ನಾಟಕ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾಪೂಜಿ. ಅಂದ ಹಾಗೆ ಇದು ವಾಲ್ಮೀಕಿ ಆಶ್ರಮ. ರಾಮಾಯಣದ ರಚನೆ ಮುಗಿದು ಅದರ ಪ್ರಚಾರ ಪ್ರಾರಂಭವಾದ ಕಾಲ. ಸೀತೆ ಇಬ್ಬರು ವಯಸ್ಸಾದ ವೃದ್ಧೆಯರು ಪ್ರತಿನಿತ್ಯ ಕಲಿಸುತ್ತಿದ್ದಾರೆ. ಈಗ ಮುಂದಿನದು ನೀವೇ ನೋಡಿ. ಜನಕ ರಾಜನ ಮಗಳು ಪನಕ ತೊಟ್ಟಿಲ ಕಟ್ಟಿ ನವಕುಶರನ್ನು ತೂಗ್ಯಾಳ. ಜನಕ ರಾಜನ ಮಗಳು ಪನಕ ತೊಟ್ಟಿಲ ಕಟ್ಟಿ ಲವಕುಶರನ್ನು ತೂಗ್ಯಾಳ. ಲವಕುಶರನ್ನು ತೂಗ್ಯಾಳ ಜಾನಕಿ ನಗು ನಗುತ್ತ ವನವಾಸ ಲವಾಕುಶ ಇವತ್ತಿಗೆ ಹೋಗಿ 2 ವಾರವಾಯಿತು. ಇಂದು ನಾಳೆ ಬರಬಹುದು. ಆದರೂ ಯೋಚನೆ ಆಗುತ್ತಿದೆ. ಹೋಗಿರುವುದು ಅಯೋಧ್ಯೆ, ದೂರದ ಪ್ರಯಾಣ, ದೊಡ್ಡ ನಗರ, ಶ್ರೀರಾಮನ ನಾಡುಬೇಕು. ತಡ ಆಗುವುದು ಸಹಜ. ಶ್ರೀರಾಮನ ನಾಡಾದರಿಂದಲೇ ಯೋಚನೆ ಆಗುತ್ತಿದೆ ಅಜ್ಜಿ. ಇವರು ಸೀತೆಯ ಮಕ್ಕಳು ಅಂತ ಗೊತ್ತಾದರೆ, ಬಂಧಿಸಿದರೆ ಅಥವಾ ಬೇರೇನಾದರೂ ಕೇಳು ಮಾಡಿದರೆ ಏನು ತೊಂದರೆ ಆಗದೆ ಇಲ್ಲಿ 16 ವರ್ಷ ವಾಸ ಮಾಡಿದ್ಯಾ. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಏನು ಆಗ್ಲಾದು. ತುಂಬಾ ಹೆದರಿಕೆ ಆಗುತ್ತೆ. ಎಲ್ಲಿ ಗೊತ್ತಾಗಿ ಬಿಡತ್ತೋ ಮತ್ತೆಲ್ಲಿ ಶ್ರೀರಾಮ ಹೊಸ ಶಿಕ್ಷೆ ಕೊಟ್ಟಾನೋ ಅಂತ ಭಯ ಆಗ್ತಿತ್ತು. ಎಲ್ಲಕ್ಕಿಂತ ಹೆಚ್ಚು ಮಕ್ಕಳಿಗೆ ಏನ್ ಮಾಡ್ತಾನೋ ಅಂತ ಭಯ. ವಾಲ್ಮೀಕಿ ಋಷಿಗಳ ಕಾವ್ಯ ಕೇಳಿದ ಮೇಲೆ ರಾಮ ಮತ್ತೆ ನಿನ್ನನ್ನ ಕರೆಸಿಕೊಂಡ. ವಾಲ್ಮೀಕಿ ಋಷಿಗಳು ಹಾಗೆ ಅಂದ್ರು. ಮಕ್ಕಳನ್ನ ಅಯೋಧ್ಯೆಗೆ ಕಳಿಸೋದು ಬೇಡ ಎಂದರು. ಇಲ್ಲ, ರಾಮನೆದುರೇ ನಾನು ಬರೆದ ಕಾವ್ಯ ಹಾಡಬೇಕು, ಅವನಿಗೆ ಮತ್ತೆ ನಿನ್ನ ನೆನಪು ಕಾಡಬೇಕು, ಆಗ ಬಂದು ಕರೆದುಕೊಂಡು ಹೋಗ್ತಾನೆ. ಮಕ್ಕಳ ದೃಷ್ಟಿಯಿಂದ ಇದು ಅಗತ್ಯ ಎಂದರು. ಮಕ್ಕಳ ಹೆಸರು ಕೇಳಿದ ಮೇಲೆ ಬೇಡ ಎನ್ನಲು ಮನಸ್ಸು ಬರಲಿಲ್ಲ. ಮುನಿಗಳ ಎದುರು ಲವಕುಶರು ರಾಮಾಯಣ ಮಾಡಿದ್ರಲ್ಲ,
ಋಷಿಗಳಿಗೆ ಸಂತೋಷ ಆಗಿದೆ. ಹೀಗಾಗಿ ಅದು ರಾಮನ ಮೇಲೂ ಪರಿಣಾಮ ಬೀರ್ತದೆ ಅಂತ ಧೈರ್ಯ ಅವರಿಗೆ. ವಾಲ್ಮೀಕಿ ಋಷಿಗಳು ಯಜ್ಞದ ಮಹತ್ವ ತಿಳಿಸೋದಕ್ಕೆ ಈ ಕಾವ್ಯ ಬರೆದ್ರು ಅಂತಾರಲ್ಲ, ಹೌದಾ? ಯಜ್ಞವೇ ತನ್ನ ಕಾವ್ಯದ ಮೂಲ ಮೌಲ್ಯ ಅಂತ ನಾನ್ ಬರುವವರೆಗೂ ಅಂದ್ಕೊಂಡಿದ್ರು. ಅದು ಹೇಗೆ? ಯಜ್ಞದ ಫಲದಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಹುಟ್ಟಿದರು. ಯಜ್ಞ ಕಾಪಾಡೋದಕ್ಕೆ ಶ್ರೀರಾಮ ವಿಶ್ವಾಮಿತ್ರರ ಜೊತೆ ಹೋದ. ಆಗಲೇ ನನ್ನ ಪಡೆದ. ಯಜ್ಞ ರಕ್ಷಿಸುವಾಗ ರಾಕ್ಷಸರ ಜೊತೆ ಯುದ್ಧ ಶುರುವಾಗಿ ಕೊನೆಗೆ ಅವರನ್ನು ಕೊಂದ. ಯಜ್ಞದ ಅಗ್ನಿಯಿಂದ ಮತ್ತೆ ಪರಿಶುದ್ಧಳಾದ ನನ್ನ ಪಡೆದ. ಹೀಗೆ ಯಜ್ಞದ ಮಹತ್ವ ತಿಳಿಸೋದಕ್ಕೆ ಕಾವ್ಯ ಬರೆದ್ರು ಅಂತಿದ್ರು. ಆದ್ರೆ ಬರೆದನ್ನ ತುಂಬಾ ಸಮಯ ಬಿಟ್ಟರು. ನಾನು ಇಲ್ಲಿಗೆ ಮೊದಲು ಬಂದಾಗಲೂ ಕಾವ್ಯ ತಿದ್ದುತ್ತಾ ಕೂತಿದ್ದರು. ಸಂಜೆ ವೇಳೆ ಒಬ್ಬಳೆ ಆಶ್ರಮಕ್ಕೆ ಬಂದೆ. ನಾನು ಸೀತೆ, ರಾಮ ನನ್ನನ್ನು ತ್ಯಜಿಸಿದ್ದಾನೆ, ನನಗೆ ಆಶ್ರಯ ಕೊಡುತ್ತೀರಾ? ಆ ದಿವಸ ನೆನಪಿದೆ ನನಗೆ. 7 ದಿನಗಳ ಹಸಿರು ನಡೆದು ನಡೆದು ಸುಸ್ತಾಗಿದ್ದು ಯಾರೋ ಒಂದು ದಾರಿ ತೋರಿಸಿತು. ವಾಲ್ಮೀಕಿ ಋಷಿಗಳ ಆಶ್ರಮ ಹತ್ತಿರದಲ್ಲೇ ಇದೆ, ಬನ್ನಿ ಎಂದು ಕರೆದುಕೊಂಡು ಬಂದ. ವಾಲ್ಮೀಕಿ ಋಷಿಗಳಿಗೆ ತಮ್ಮ ಕಾವ್ಯದ ನಾಯಕಿ ಕಣ್ಣೆದುರೇ ಎದ್ದು ಬಂದದ್ದು ನೋಡಿ ಏನನಿಸಿತು? ಯಜ್ಞ ಪರಿಶುದ್ಧಳಾದ ನಿನ್ನನ್ನು ರಾಮನಿಗೆ ಒಪ್ಪಿಸುವ ಮೂಲಕ ನನ್ನ ಕಾವ್ಯ ಮುಗಿದದೆ ಅನ್ಕೊಂಡಿದ್ದೆ. ಆದ್ರೆ ಈಗ ಅದು ಮುಗಿಯೋದಿಲ್ಲ ಅನಿಸ್ತದೆ. ರಾಮ ಬಂದು ಈಗ ನಿನ್ನನ್ನು ಕರ್ಕೊಂಡು ಹೋದ್ರೆ ಮುಗಿತದೆ, ನಮಗೂ ಸಂತೋಷ ಆಗ್ತದೆ. ನಾನು ಹಾಗೆ ಸಂತೋಷ ಪಡ್ತೀನಿ ಅಂತ ಹೇಳಲಾರೆ ಅಜ್ಜಿ. ಯಾಕೆ? ಮತ್ತೆ ಆ ಅರಮನೆಗೆ ಹೋಗಿ ರಾಮನ ನೆರಳಾಗಿ ಬದುಕಬೇಕು. ಜನ ಬಯಸೋ ಮುಗುವಾಡ ಧರಿಸ್ಬೇಕು. ಅದಕ್ಕಿಂತ ನನ್ನ ಪಾಡಿಗೆ ನಾನು ಈ ಆಶ್ರಮದಲ್ಲಿರೋದೇ ಚೆನ್ನಾಗಿದೆ. ನೀನು ಸೀತೆ ಅನ್ನೋದನ್ನು ಈಗ್ಲಾದ್ರೂ ಜನರಿಗೆ ತಿಳಿಸ್ಬೇಕಲ್ಲ, ಲವ ಕುಶಲಿಗಾದ್ರೂ ಹೇಳಬೇಕಲ್ಲ. ಸುತ್ತಮುತ್ತಲಿನವರಿಗೆ ಅನುಮಾನ ಇದೆ ಅಂತ ಕಾಣಿಸ್ತದೆ. ಆದ್ರೆ ಯಾರೂ ಬಾಯಿ ಬಿಡೋದಿಲ್ಲ. ಯಾರಾದ್ರೂ ಒತ್ತಾಯಿಸಿ ಕೇಳಿದ್ರೆ ಛೇ ಎಲ್ಲಿಯೇ ಸೀತೆ, ಯಾವ ಕಾಡಿನಲ್ಲಿ ಯಾವ ಪ್ರಾಣಿಗೆ ಬಲಿಯಾದರೋ ಏನೋ ಅಂತ ಬಾಯಿ ಮುಚ್ಚಿಸ್ತಾರೆ. ಸೀತೆಯನ್ನು ಒಂದು ಪ್ರಾಣಿಗಳು ತಿಂದಿರುತ್ತವೆ, ಇಲ್ಲ ರಾಕ್ಷಸರು ಅಪಹರಿಸಿಕೊಂಡು ಹೋಗಿದ್ದಾರೆ ಅಂತಾನೂ ಸುದ್ದಿ ಇದೆ. ರಾಕ್ಷಸರು ಅಪಹರಿಸಿಕೊಂಡು ಹೋದರೂ ರಾಮನಿಗೆ ಯಾವ ಜವಾಬ್ದಾರಿಯೂ ಇರುವುದಿಲ್ಲ. ಯಾಕೆ ರಾಣಿ? ಪ್ರಜೆಗಳು ನಿರ್ವಿವಾದವಾಗಿ ಸೀತೆಯನ್ನು ಒಪ್ಪಿಲ್ಲ ಎಂಬ ಕಾರಣವಿದೆಯಲ್ಲ. ಆದರೆ ರಾಮ ಒಬ್ಬನಿಗೆ ದರ್ಪ ಹಾಸಿಕೊಂಡು ನೆಲದ ಮೇಲೆ ಮಲಗುತ್ತಾನಂತೆ. ಮೈಕೈ ನೋವಿಗೆ ಒಳ್ಳೆದು ಅಂತಿರ್ಬೇಕು. ವಯಸ್ಸಾಯ್ತಲ್ಲ, ಇನ್ನು ನಾವು ಬರ್ತಿಲ್ಲ, ಮತ್ತೆ ಮತ್ತೆ ನೆನೆಸ್ಕೊಳ್ತಾನಂತೆ. ರಾಮ ಇನ್ನು ಮುಂದೆ ನಿನ್ನ ಜೊತೆ ಅಷ್ಟು ಕ್ರೂರವಾಗಿ ನಡೆದುಕೊಳ್ಳಲಾರ. ಇಷ್ಟರವರೆಗಿನ ಪ್ರೋಗ್ರಾಮ್ ಇರಿಸುವುದು ಸುಲಭವಲ್ಲ ಅಜ್ಜಿ. ಹಾಗಲ್ಲ, ಅವನು ಸಾಕಷ್ಟು ಒದ್ದಾಡಿದ್ದಾನೆ, ನೋವು ತಿಂದಿದ್ದಾನೆ. ವಾಲ್ಮೀಕಿ ಋಷಿಗಳು ಬರೆದದ್ದು ಪೂರಾ ನಿಜ ಅಲ್ಲ ಅಜ್ಜಿ. ಯಾಕಾಗಿ ಹೇಳ್ತೀಯ? ತನ್ನ ಹೆಂಡತಿನ ಇನ್ನೊಬ್ಬ ಹಾರಿಸಿಕೊಂಡು ಹೋದದ್ದರಿಂದ ಆದ ಅಪಮಾನ ಅವನಿಗೆ ಮರಿಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾರಿಸಿಕೊಂಡು ಹೋದವನನ್ನ ಕೊಂದು ನಿನ್ನ ವಾಪಸ್ ತಂದ ಆಯ್ತಲ್ಲ. ಆಯ್ತು ಸರಿ, ತನ್ನ ಗಂಡ ಜೀವಂತ ಇರುವಾಗಲೇ ತನ್ನ ಹೆಂಡತಿನ ಇನ್ನೊಬ್ಬ ಹಾರಿಸಿಕೊಂಡು ಹೋದಲ್ಲ. ಆದ ಅಪಮಾನ, ನೋವು, ಅಹಮ್ಮಿಗೆ ಬಿದ್ದ ಪೆಟ್ಟಿನಿಂದ ರಾಮ ಚೇತರಿಸಿಕೊಂಡಿಲ್ಲ, ಚೇತರಿಸಿಕೊಳ್ಳುವುದೂ ಇಲ್ಲ. ವಾಲ್ಮೀಕಿಗಳ ಕಾವ್ಯದಲ್ಲಿ ಬರ್ತದಲ್ಲ, ರಾಮ ಜಿತೇಂದ್ರಿಯ, ತಪಸ್ವಿ, ಧೀರ. ವಾಲ್ಮೀಕಿ ಋಷಿಗಳು 4 ಕೇಳ್ತಾರೆ: ಸದ್ಗುಣ ಸಂಪನ್ನ, ಆತ್ಮವಂತ, ಶೂರ, ಬುದ್ಧಿವಂತ, ಜಿತೇಂದ್ರಿಯ, ಧೃತಿವಂತ, ಪ್ರಜಾವತ್ಸಲ, ಅಪ್ರತಿಮ ದೇಹ ಸೌಂದರ್ಯವುಳ್ಳವನು, ಕೃತಜ್ಞ, ಪೂರ್ವವಾಸಿ. ಇಂಥ ಒಬ್ಬ ದೇಶದಲ್ಲಿದ್ದಾರೆ ಯಾರು? ಇದ್ದರೆ ತಿಳಿಸಿ. ಇದಕ್ಕೆ 4 ಉತ್ತರ ಹೇಳಿದ್ರು ಅಂತ ಬರ್ತದಲ್ಲ, ಅಂಥವ ಒಬ್ಬ ಇದ್ದಾನೆ. ಇಕ್ಷಾಕು ವಂಶದಲ್ಲಿ ಹುಟ್ಟಿದವ. ನೀನು ಕೇಳಿದ ಎಲ್ಲಾ ಗುಣಗಳು ಅವನಲ್ಲಿ ಇವೆ, ಇತ್ಯಾದಿ ಇತ್ಯಾದಿ. ನಿನಗೆ ಇದುವರೆಗೂ ಹೇಳದ ಒಂದು ವಿಷಯ ಬೇಕು. ನಾನು ಆಗ 7 ತಿಂಗಳ ಹೊಸೆ. ಅರಮನೆಯಲ್ಲಿ ಎಲ್ಲರೂ ಪ್ರೀತಿ ತೋರಿಸುತ್ತಿದ್ದರು. ನನ್ನ ಮೇಲಿನ ಸಹಜ ಪ್ರೀತಿ, ರಾಜಮಾತೆ ಆಗ್ತಾಳೆ ಅಂತ ಪ್ರೀತಿ, ಮದುವೆಯಾಗಿ ಎಷ್ಟೋ ವರ್ಷ ಕಳೆದ ಮೇಲೆ ಬಸುರಿಯಾಗಿದ್ದಾಳೆ ಅಂತ ಪ್ರೀತಿ, ಅದು ಸಹಜ.
ಅಲ್ಲದೆ ಅರಮನೆಯಲ್ಲಿ ಕುಸುರು ಹೆಂಗಸು ಓಡಾಡಿ ಅನೇಕ ವರ್ಷಗಳೇ ಆಗಿದ್ದುವಲ್ಲ. ನನ್ನ ಮೇಲೆ ಪ್ರೀತಿ ತೋರಿಸುತ್ತಿದ್ದವರಲ್ಲಿ ಮಂತರೆಯೂ ಕೂಡ ಸೇರಿದ್ದಳು. ಅದಕ್ಕೆ ಅಂದಿರಷ್ಟೇ, ಅವರಿಗಿಂತ ಹೆಚ್ಚು ಪ್ರೀತಿ ತೋರಿಸುತ್ತಿದ್ದಳು. ಪಾಪ ಕೈ ಕೈಯಲ್ಲಿ ಎತ್ತಿ ಕಟ್ಟಿ ಎಲ್ಲರಿಗೂ ತೊಂದರೆ ಕೊಟ್ಟೆ ಅಂತ ಪಶ್ಚಾತ್ತಾಪ ಆಗಿರ್ಬೇಕು. ನನ್ನ ಗಂಡ ಹಾಗೆ ಅಲ್ಲ. ಅರಮನೆಯಲ್ಲಿ ಎಲ್ಲರೂ ಅವಳನ್ನು ತುಚ್ಛವಾಗಿ ನೋಡುತ್ತಾರೆ, ನಾವು ಅವಳನ್ನು ಪ್ರೀತಿಯಿಂದ ನೋಡೋಣ ಅಂತ. ರಾಜ ರಾಣಿ ತಮಗೆ ತೊಂದರೆ ಕೊಟ್ಟವರನ್ನು ಸಮಾನವಾಗಿ ನೋಡುತ್ತಾರೆ ಅಂತ ಜನರ ಮಧ್ಯೆ ಖ್ಯಾತಿ ಹೆಚ್ಚಾಗುತ್ತದೆ. ಒಂದು ದಿನ ಲಂಕೆಯಿಂದ ಒಂದು 2 ವರ್ಷಗಳಾದರೂ ಅವನ ಕಾಲು ಬೆರಳುಗಳು ಇನ್ನೂ ನೆನಪಿದೆ. ಮೊದಲನೇ ಬರದಾಳಂದ್ರ ಬೆರಳುಂಗರ ಚಂದ್ರ, ಮೊದಲನೇ ಬರದಾಳಂದ್ರ ಬೆರಳುಂಗರ ಚಂದ್ರ. ಈ ಬೆರಳಿನ ಆಧಾರದ ಮೇಲೆ ಪಾದವೇದೇಕೆ ಬರೆಯಬಾರದು? ಆಮೇಲೆ ಕಾಲು ಆಕೆ ಬರೆದಾಳು. ರಾಣಿ ಇದೇ ಆಧಾರದ ಮೇಲೆ ಕಾಲು, ಮೊಣಕಾಲು, ಸೊಂಟ, ಎದೆ, ಕತ್ತು, ಮುಖ ಯಾಕೆ ಬರೆಯಬಾರದು ರಾಣಿ? ಬಳಿಕ ತೊಡೆಯ ಕಟ್ಟಿ ನಡಗಾವ ಅವಳ ತೂಟಿ, ಬಳಿಕ ತೊಡೆಯ ಕಟ್ಟಿ ನಡಗಾವ ಅವಳ ತೂಟಿ, ಕಡಲಂಗ ಅವನ ಯಾದಿ ಒಳಗೈರಿ ಬಾರಿ ಕೂಡಿ. ಕೊರಳಿಗೆ ಹಾರ ಹಸಿರು ಬೂತಿರ, ಕೊರಳಿಗೆ ಹಾರ ಹಸಿರು ಬೂತಿರ, ಹಣೆ ಮುಖ ಹಣೆ ಮುಖ ಹಣೆ ಮುಖ ಬರೆದಳು.
ಎಲ್ಲಿ ಆ ಬಟ್ಟೆ ತೋರಿಸು. ಸ್ವಾಮಿ ಒಂದು ಹಾಡು ಹಾಡ್ಲಾ? ದೇವಿ ಸ್ವಾಮಿ ಸ್ವಾಮಿ ಛೇ, ನೀನು ಆ ರಾವಣನ ಜೊತೆ ಯಾವ ರೀತಿ ಕಳೆದೆ? ಸ್ವಾಮಿ ಅವನ ಜೊತೆನೆ ಇರುತ್ತೇನೆಂದು ಹನುಮಂತನ ಬಳಿ ಹೇಳಿ ಕಳಿಸಿದ್ದರೆ ಅಷ್ಟೆಲ್ಲ ಕಷ್ಟಪಟ್ಟು ಯುದ್ಧ ಮಾಡಿ ಅವನನ್ನ ಕೊಲ್ತಿದ್ನ. ಈಗ ಅವನ ಚಿತ್ರ ಬರೆದು ಒಂಟಿಯಾಗಿ ಕೂತು ನೋಡುತ್ತಿದ್ದೀಯಲ್ಲ, ಇಲ್ಲ ಸ್ವಾಮಿ. ನಿನಗೆ ನಾಚಿಕೆ ಆಗಲ್ವಾ? ನಿನ್ನ ಗಂಡ ಎನಿಸಿಕೊಳ್ಳಲು ನನಗೆ ನಾಚಿಕೆ ಆಗ್ತಿದೆ. ಸ್ವಾಮಿ 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 ಇದು ವಿಷಯ ಹೇಳಬಹುದಿತ್ತಲ್ಲ. ನಿಜ ಸಂಗತಿ ಮಂಥರೆ ಹೇಳಿಲ್ವಾ? ಮಾರನೇ ದಿನ ಮಂಥರೆಗೆ ವಿಷಯ ತಿಳಿಸಿದೆ. ನಡೆದದ್ದು ಹೇಳು, ರಾಮನ ಮನಸ್ಸಿಗೆ ಸಮಾಧಾನವಾಗಲಿ ಎಂದು. ಏನಂದ್ರು? ನಾನು ಯಾಕೆ ಹೇಳಿ? ಎಲ್ಲರೂ ಹೀನಾಯ ಮಾಡೋದರಿಂದ ನಾನು ಅನುಭವಿಸುತ್ತಿಲ್ವಾ? ಈಗ ನೀನು ಅನುಭವಿಸುವಂದಳು. ಸೇಡು ತೀರಿಸಿಕೊಳ್ಳಲು ಅವಳಿಗೆ ಮತ್ತೊಂದು ಅವಕಾಶ ಸಿಕ್ಕಿತ್ತು. ನನ್ನ ಗಂಡನ ಕೊಂಟು, ಚುಚ್ಚು ಮಾತು, ಅನುಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತೆ. 4 ಜನ ಇದ್ದಾಗಲ್ಲ, ನಾನು ಒಬ್ಬಳೇ ಇದ್ದಾಗ ತನ್ನ ಎಲ್ಲಾ ಕಲ್ಪನಾ ಶಕ್ತಿ ಬಳಸಿ ನನ್ನನ್ನು ಚುಚ್ಚಿಸಿದ್ದ. ಸೇವಕರ ಜೊತೆ ಒಬ್ಬಳೇ ಇದ್ದರು ಅವನಿಗೆ ಅನುಮಾನವಾಗುತ್ತದೆ. ಸ್ವಾಮಿ, ಮಂಥರೆ ಹೇಳಿದಂತೂ ಊಹೆ ಮೇಲೆ ಬಂದ ಅಷ್ಟೇ. ಇದರಲ್ಲಿ ನನ್ನ ತಪ್ಪಿಲ್ಲ ಸ್ವಾಮಿ. ಅವಳು ನಮ್ಮ ಸಂಸಾರವನ್ನು ಒಡೆಯುತ್ತಿದ್ದಾಳೆ ಸ್ವಾಮಿ. ಇದರಲ್ಲಿ ನನ್ನ ತಪ್ಪಿಲ್ಲ ಸ್ವಾಮಿ. ಸಂಸಾರ ಹೊಡಿತಿರೋದು ಅವಳು ನೀನು. ಸ್ವಾಮಿ ರಾವಣನ ಜೊತೆ ಹಾಜರ ಮಾಡಿದ್ದಾಗದೆ ಸುಳ್ಳು ಬೇರೆ ಹೇಳ್ತೀಯ. ಹೌದು, ನೀನು ಆ ರಾವಣನನ್ನು ನೋಡಿಲ್ಲ ಎಂಬುದಾದರೆ ಆ ಚಿತ್ರ ತದ್ವತ್ ರಾವಣನನ್ನು ಹೋಲುವುದು ಹೇಗೆ ಸಾಧ್ಯ? ಸ್ವಾಮಿ ಇಲ್ಲ ಸ್ವಾಮಿ. ಹೇಳು, ನೀನು ಆ ರಾವಣನ ಜೊತೆ ಯಾವ ರೀತಿಯಾಗಿ ಕಳೆದೆ? ರಾಮ ರಾವಣನನ್ನ ಹತ್ತಿರದಿಂದ ನೋಡಿದ. ನನಗೆ ಆ ದುಃಖದ ಮಧ್ಯೆಯೂ ಸಂತೋಷವಾಯಿತು. ರಾವಣನ ಎದುರು ನಿಂತು ಅನೇಕ ದಿನ ಹೋರಾಡಿದ ರಾಮ ನಾನು ಬರೆದ ಚಿತ್ರ ನೋಡಿ ತದ್ವಾತ್ ರಾವಣನ ಹಾಗೆ ಇದೆ ಅನ್ನಬೇಕಾದರೆ ಆ ಚಿತ್ರ ಚೆನ್ನಾಗಿದೆ ಎಂದೇ ಆಯಿತು. ನಾನು ನೋಡಿದ ಕಿರು ಬೆರಳಿನ ಆಧಾರದ ಮೇಲಿಂದ ಇಡೀ ದೇಹ ಊಹಿಸಿಕೊಂಡು ಚಿತ್ರ ಬರೆದಿದ್ದೆ. ಸನ್ಯಾಸಿಯ ರೂಪದಲ್ಲಿದ್ದ ರಾವಣನನ್ನು ಒಂದೇ ಸಲ ನೋಡಿದ್ದು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿರಬಹುದು. ಆದರೆ ಬಹುಪಾಲು ಚಿತ್ರ ನನ್ನ ಕಲ್ಪನಾ ಶಕ್ತಿಗೆ ಸಾಕ್ಷಿಯಾಗಿತ್ತು. ರಾಮನ ಅನುಮಾನ ನೋಡಿ ತಿರಸ್ಕಾರ ಹುಟ್ಟಿದರೆ ನನ್ನ ಒಳಗಿನ ಪ್ರತಿಭೆ ನೋಡಿ ಸಂತೋಷವಾಗಿದೆ. ನೀವು ಚೆನ್ನಾಗಿ ಚಿತ್ರ ಬರೆದಿರಾಣಿ. ನಮ್ಮೆಲ್ಲರ ಚಿತ್ರ, ಲವಕುಶರ ಚಿತ್ರ ಎಷ್ಟು ಚೆನ್ನಾಗಿ ಬರೆದಿದೆ. ಆ ಕ್ಷಣದಲ್ಲಿ ನಾನು ಹೊಸಬಳಾದೆ. ನನ್ನೊಳಗೊಬ್ಬ ಕಲಾವಿದೆ ಇದ್ದಾಳೆ ಎಂಬುದು ನನಗೆ ಆಗ ಗೊತ್ತಾಗಿತ್ತು. ಅದುವರೆಗೂ ರಾಮನ ನೆರಳಿನಂತಿದ್ದ ನಾನು ಆ ಕ್ಷಣದಲ್ಲಿ ಸ್ವತಂತ್ರಳಾಗಿದ್ದೆ. ಇಷ್ಟು ದಿವಸ ಇಲ್ಲಿ ಸಹನೆಯಿಂದ ಇದ್ದದ್ದಕ್ಕೆ ನಿಮ್ಮೆಲ್ಲರ ಪ್ರೀತಿ, ಮಕ್ಕಳ ಯೋಗಕ್ಷೇಮದ ಜವಾಬ್ದಾರಿ ಕಾರಣವಿಲ್ಲ. ಆದರೆ ನನ್ನೊಳಗೊಬ್ಬ ಕಲಾವಿದೆ ಇದ್ದಾಳೆ, ಕಲ್ಪನೆಯೇ ನಿಜ ನಿಜ ಅನಿಸುವಂತೆ ಬರೆಯಬಲ್ಲ ಕಲಾವಿದೆ ಎಂಬ ಅಭಿಮಾನವೂ ಇತ್ತು. ನಮಗೆ ಅಗಸನಿನ ಮೇಲೆ ಆಪಾದನೆ ಮಾಡಿದ್ದು ಮಾತ್ರ ಗೊತ್ತಿತ್ತು. ಅಗಸನ ಆಪಾದನೆ ಆಮೇಲೆ ಬಂತು. ಇಲ್ಲದಿದ್ದರೆ ಅವನಿಗೆ ಅದೊಂದು ಒಳ್ಳೆಯ ಕಾರಣವೂ ಆಗಿತ್ತು.
ಯಾರೋ ಗೂಢಚಾರರವ ಹೇಳಿದ. ಮನೆ ಬಿಟ್ಟು ಹೋದ ಹೆಂಡತಿನ ವಾಪಸ್ಸು ಕರೆದುಕೊಂಡು ಬರೋಕೆ ನಾನೇನು ಶ್ರೀರಾಮಚಂದ್ರನ ಅಂತ ಒಬ್ಬ ಅಗಸರವ ಹೇಳುತ್ತಿದ್ದ. ಜನ ಸೀತೆಯನ್ನು ರಾಣಿ ಅಂತ ಒಪ್ಪಿಲ್ಲ, ಅವಳು ಕಲಂಕಿಣಿ ಅಂತಲೇ ತಿಳಿದಿದ್ದಾರೆ ಅಂತ ನೆಪ ಹೇಳಿ ನನ್ನನ್ನು ಕಾಡಿಗೆ ಕಳಿಸುತ್ತಿದ್ದಾರೆ. ಇಲ್ಲದಿದ್ದರೆ ಅವರಿಗೆ ಬೇರೇನಾದರೂ ಕಾರಣ ಸಿಗುವುದು. ನನ್ನ ಪತಿ ನಿಷ್ಠೆಯನ್ನು ಪ್ರಶ್ನಿಸಿದ್ದು ಅಗಸ ಅಲ್ಲ, ಶ್ರೀರಾಮ. ಅಗಸ ಕೇವಲ ನೆಪ ಅಷ್ಟೇ. ಸಮಾಧಾನ ಮಾಡ್ಕೋರಾಣಿ. ಅಲ್ಲದೆ ಲವಕುಶರು ರಾಮಾಯಣ ಹಾಡಿ ಇಂದಿಗೆ ಅನೇಕ ದಿನಗಳೇ ಆಗುವಲ್ಲ. ಹಾಡಿದವರು ತನ್ನ ಮಕ್ಕಳು ಅಂತ ಮಾತ್ರ ಅವನಿಗೆ ಗೊತ್ತಿಲ್ಲ. ಗೊತ್ತಿಲ್ಲ, ಅಯೋಧ್ಯೆಯಲ್ಲಿ ಬೆಳೆಯಬೇಕಾದವರು ಅಲ್ಲಿನ ಬೀದಿಗಳಲ್ಲಿ ಸೂತನ ಹಾಗೆ ಹಾಡು ಹೇಳಿಕೊಂಡು ತಿರುಗುತ್ತಿದ್ದಾರೆ. ಈಗ ಅವರಿಗೆ 16 ವರ್ಷ. ಈ ವಯಸ್ಸಿನಲ್ಲಿ ರಾಮ ವಿಶ್ವಾಮಿತ್ರರ ಜೊತೆ ಯಜ್ಞ ರಕ್ಷಣೆಗಾಗಿ ಕಾಡಿಗೆ ಹೋಗಿದ್ದ. ರಾಕ್ಷಸರನ್ನು ಕೊಂದಿದ್ದ, ಶಸ್ತ್ರಾಸ್ತ್ರ ಸಂಪಾದಿಸಿದ್ದ. ಮನಸ್ಸಿನ ಕಹಿ ಮಾಡ್ಕೋರಾಣಿ. ಅದು ಹೇಳಿದಷ್ಟು ಸುಮ್ಮನಲ್ಲ. ಸಂಬಳ ಕೇಳುತ್ತಿದೆ. ಶ್ರೀ ಗುರುವೇ ಜಯತು ಜಯತು ಶ್ರೀ ಗುರುವೇ ಜಯತು ಜಯತು ಶಾಸ್ತ್ರಸಾಗರವೇ ಜಯತು ಜಯತು ದ್ವಾರಪಾಲರ ಮರಳಿ ಬೈವ ಕೃಪೆಯೋ ಜಾಗರನ ಸದೆ ಬಡೆವ ಸಂಭ್ರಮದ ನೆಪವೋ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ. ಇಲ್ಲಿ ರಾಮಚರಿತ್ರೆ ಹಾಡೋದಕ್ಕೆ ಇಲ್ಲಿ ರಾಮನೂ ಇಲ್ಲ, ಇದು ಅಯೋಧ್ಯೆನೂ ಅಲ್ಲ. ದೂರದ ಪ್ರಯಾಣದಿಂದ ಕಲಿತಿದ್ದೀನಿ, ನಿಮಗೆ ಉಪಹಾರಕ್ಕೆ ವ್ಯವಸ್ಥೆ ಮಾಡಿ. ಜಿ ಪತ್ರೊಡೆ ಮಾಡ್ತೀಯಾ? ಅಯೋಧ್ಯ ನಗರದಲ್ಲಿ ಪತ್ರೊಡೆಗೆ ಸಿಗೋದಿಲ್ಲ. ಆದ್ರೂ ಮೈಕೈ ತುಂಬಿಕೊಂಡು ಚೆನ್ನಾಗಾಗಿದ್ದೀರಿ. ಅಜ್ಜಿ ಮಾಡಿದ ಪತ್ರೊಡೆ ತಿಂದೆ ಬಾಯಿ ಮರಗೆಟ್ಟಿದೆ. ಒಂದೇ ಕ್ಷಣದಲ್ಲಿ ತಯಾರಾದ. ಏನದು ಅಷ್ಟು ದೊಡ್ಡ ಮೂಟೆ ತಂದಿದ್ದೀರಿ? ಇದ ಎಲ್ಲ ಅಯೋಧ್ಯೆಯಿಂದ. ನೋಡು ಏನೇನು ಸಿಕ್ಕಿದೆ ನೋಡು. ಇದು ನೋಡು ಹೇಗೆ ಹೊಡೆದಿದೆ ನೋಡಿ ಇಲ್ಲಿ. ಬಾರೆ ಬಾ, ಏನ್ ಮಾಡ್ತೀರಿ ಇದನ್ನೆಲ್ಲ ಇಟ್ಕೊಂಡು? ಏನು ಅಂತ ಗೊತ್ತಿಲ್ಲ, ಕೊಟ್ರು ತಂದ್ವಿ. ಊರವರ ಬಳುವಳಿಯಾ? ಅಲ್ಲ, ರಾಜನೇ ಕೈಯಾರೆ ಕೊಟ್ಟದ್ದು. ಯಾವ ರಾಜ ಕೊಟ್ಟದ್ದು? ಯಾವ ರಾಜ? ರಾಮಾಯಣ ಕೇಳಿ ಸೀತೆ ರಾಮನಿಗೆ ಏನಾಗಬೇಕು ಅಂತ ಕೇಳಂಗಾಯ್ತು. ಅವನಿಗೆ ತಿಳಿಗಳು ಅಯೋಧ್ಯೆಗೆ? ಅಯೋಧ್ಯೆ ರಾಜ್ಯ ಯಾರು ಹೇಳು? ನಮ್ಗೇನ್ ಗೊತ್ತು? ಅಷ್ಟು ಗೊತ್ತಿಲ್ವಾ? ನಾನು ಕಾಡಿನಲ್ಲಿ ವಾಸ ಮಾಡುವವಳು. ಯಾವ ನಾಡಿಗೆ ಯಾವ ರಾಜ ಅಂತ ನನಗೆ ಗೊತ್ತಿರ್ಬೇಕು. ಸಾಕ್ಷಾತ್ ಶ್ರೀರಾಮಚಂದ್ರ ಅವರೇ ನಮ್ಮ ಕಾವ್ಯದ ನಾಯಕ. ಅವನೇ ಕೈಯಾರೆ ಕೊಟ್ಟದ್ದು. ಇವನ್ನೆಲ್ಲ ಅಲ್ಲೇ ಯಾರಿಗಾದ್ರೂ ಮಾರಿ ದವಸ ಧಾನ್ಯ ತಂದಿದ್ರೆ ಆಶ್ರಮ ಖರ್ಚಿಗಾಗ್ತಿತ್ತು. ನೀನ್ ಹೀಗೆ ಹೇಳ್ತಿ ಅಂತ ಖುಷಿ ಅಲ್ಲ, ಆದ್ರೆ ನಮ್ಗೆ ಒಡವೆ ವಸ್ತ್ರಗಳ ಮೋಹ ಶುರುವಾಯಿತು. ಸರಿ, ಸ್ನಾನ ಮಾಡಿ ಇವನ್ನೆಲ್ಲ ಒಮ್ಮೆ ಧರಿಸಿ ರಾಜ ಪೋಷಾಕಿನಲ್ಲಿ ಹೇಗೆ ಕಾಣ್ತೀರಾ ಅಂತ ನೋಡ್ತೇನೆ. ಸ್ನಾನ ಮಾಡ್ಕೊಂಡ ಬಂದ್ವಿ. ಹಾಗಾದ್ರೆ ಧರಿಸದ ಸ್ವಲ್ಪ ತಕೊಂಡು ಆಮೇಲೆ ತಗೊಂಡ್ಬಿಡ್ತೀನಿ. ಸರಿ, ಧರಿಸಿ. ಅದು ತಲೆದು ಕಾಲು ಕುಡಿದೆಯಲ್ಲ. ಅಲ್ಲ, ಇದು ಕಾಲಿಗೆ ಶ್ರೀರಾಮಚಂದ್ರ
ಹಾಕೊಂಡಿದ್ದು ಇರ್ತದೆ. ತಲೆಗೆ ಕಾಲಿಗೆ ಬೇರೆ ಹಾಕೊಂಡಿದ್ದು ಅಲ್ಲ, ಇದು ಕಾಲಿದ್ದು ತಲೆದು. ಅಯ್ಯೋ ಬನ್ನಿ. ಎಷ್ಟು ಚೆನ್ನಾಗಿ ಕಾಣ್ತದೆ ಅಲ್ವೇ? ನೀನ್ ಇಷ್ಟು ವರ್ಷ ಈ ಕಾಡಲ್ಲಿ ಬೆಳೆದವರು ರಾಜರ ವೇಷಭೂಷಣ ಹೇಗೆ ಧರಿಸ್ತಾರಂತ ನಿನಗೆ ಗೊತ್ತಾಯ್ತು? ಅದು ಹೆಂಗಸರಿಗೆ ವಸ್ತ್ರಾಭರಣ ನೋಡಿದ ಕೂಡಲೇ ಹೇಗ್ ಹಾಕೋಬೇಕು ಅಂತ ತಿಳಿತದೆ. ನಿನ್ನನ್ನ ಏನೋ ಅನ್ಕೊಂಡಿದ್ವಿ, ನಿನ್ನಲ್ಲಿ ನಮಗೆ ಗೊತ್ತಿಲ್ಲದ್ದು ಏನೋ ಅಡಗಿದೆ. ಈಗ ನಿಮ್ಮನ್ನ ನೋಟೋರು ಅಯೋಧ್ಯೆಯ ಯುವರಾಜ್ ಅಂದ್ಕೊಳ್ಬೋದು. ಲಕ್ಷ್ಮಣ ಮಗನ್ನ ಆದ್ರೆ ಯುವರಾಜ ಮಾಡಿದೆ. ಊರೂರು ತಿರುಗಿ ಹಾಡಿಗಳು ನಮ್ಮನ್ನ ಯುವರಾಜ ಮಾಡಿದ್ರೆ ಈ ನಾಡಿನ ಪಾಡು ನಾಯಿ ಪಾಡು ಅಷ್ಟೇ. ಅದಕ್ಕೆ ಎಷ್ಟು ಶಕ್ತಿ ಗೊತ್ತಾ? ಸೈನ್ಯ, ಆಡಳಿತ, ಅರ್ಥಶಾಸ್ತ್ರ, ವೃಕ್ಷ ಸಂಬಂಧ, ವಾಣಿಜ್ಯ ವಹಿವಾಟು ಒಂದೇ ಎರಡೇ. ನೀವು ತಿಳ್ಕೊಂಡ್ರೆ ಆಯ್ತಪ್ಪ. ತಿಳ್ಕೊಂಡಾಯ್ತು. ಅದೇ ವೀಣೆ ಟೂ ಮಾಡಿ ರಾಮಚರಿತ ಸೀತಾಚರಿತ ಆಡೋದಲ್ಲ. ಅಕ್ಕಿ ಕೇಳಿದಾಗಂತೂ ಖಂಡಿತ ಅಲ್ಲ. ಸರಿ, ಅಯೋಧ್ಯೆಗೆ ಹೋಗಿ ಮತ್ತೇನೇನ್ ಮಾಡಿದ್ರಿ? ಇಲ್ಲಿ ಮುಗಿಯೋದಾಗದ ವಾಲ್ಮೀಕಿಗಳು ಅಯೋಧ್ಯೆಗೆ ಹೋಗಿ ಹಾಡಿ ಅಂತ ಹೇಳ್ರ. ಇಲ್ಲಿಂದ ಅವರು ನಾವು ಹೊರಟ್ವಾ. ನಮ್ಮ ಮಾತೆ ಯಾಕೆ ನೀನು ಒಂದೂವರೆ ಕಡ್ಡಿ ರಸ್ದ ಇವನ್ ಯಾವ ಹಾಡ್ನಾಡ್ತಮ್ಮ? ನಾನು ಹೇಳ್ತೀನಿ, ಇಲ್ಲಿಂದ ಹೊರಟ್ಮೇಲೆ ವಾಲ್ಮೀಕಿಗಳು ನಮ್ಮ ಜೊತೆಗೆ ಬಂದ್ರು. ಸ್ವಲ್ಪ ದೂರ ಹೋದ್ಮೇಲೆ ನಮ್ಮನ್ನ ಸಾತದವ್ರ ತಂಡ ಜೊತೆ ಬಿಟ್ಟು ಹೆಂಗೋ ದಣ್ಣದಂತ ಹೋಗ್ಬಿಟ್ರು. ನಾವು ಅವ್ರ ಜೊತೆನೇ ಉಳ್ಕೊಂಡ್ವಿ. ಅವರು ಅಯೋಧ್ಯೆಗೆ ಹೋಗೋರು. ಅಯೋಧ್ಯೆ ತಲುಪಿಲ್ವಾ? ತಲುಪಿದ ಮಾರ್ಗದಿಂದ ಅಯೋಧ್ಯೆಯ ಬೀದಿ ಬೀದಿಲಿ ರಾಮಾಯಣ ಆಟ ಶುರು ಮಾಡಿದ್ವಿ. ಅನೇಕರು ಎರಡೆರಡು ಸಲ ಹಾಡಿ ಕೇಳಿದ್ರು, ಏನೇನು ಉಡುಗೊರೆ ಕೊಟ್ಟು ಅವೆಲ್ಲ ಕತ್ಕೊಂಡು ಸಾತದವರ ಬಿಡಾರಕ್ಕೆ ಒಂದು ಕೊಟ್ವಿ, ಊಟ ಮಾಡಿದ್ವಿ. ನೀನ್ ಹೇಳಿದ್ದಲ್ಲ, ರಾಮ ರಾವಣನ ಕೊಂದ್ಮೇಲೆ ಸೀತೆನ ಹೆಂಗೆಯಿಂದ ಆಯ್ದೆ ಕಟ್ಕೊಂಡ್ಬಂದಂತ ಪುಷ್ಪ ವಿಮಾನ ಅದನ್ನ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಅದು ನೋಡಿದ್ರೆ ಗೊತ್ತಾಯ್ತು ವಿಮಾನ ಹೇಗಿರ್ತದೆ ಅಂತ. ಮಹಾದೇಶಕ್ಕೆ ಬೇಕಾದ ಕಂಠಪಾಠ ಮಾಡಿಕೊಂಡು ವಾದ್ಯ ಸರಿ ಮಾಡಿಕೊಂಡು ಬಂದಿದ್ವಿ. ಅಂತೂ ಪೇಟೆ ಅಂತ ಹೇಗಿರ್ತದೆ ಅಂತ ನೋಡಿ ಅನುಭವ ಆಯ್ತು ಅಲ್ರಿ? ಚಂದದ ನಗರ. ನಮ್ಗಂತೂ ಅಲ್ಲೇ ಇರ್ಬೇಕು ಅನಿಸ್ತು. ಇದೆಲ್ಲ ಹಾಕೊಂಡ್ಮೇಲೆ ಇವ್ ಕಾಡಲ್ಲಿ ಏನ್ ಮಾಡೋದು? ಪ್ಯಾಟೆಲಿ ಓಡಾಡ್ತಾ ಇದ್ರೆ ಆ ಸೊಗಸೆ ಬೇರೆ. ಇಲ್ಲಿ ನಾನು ಅಜ್ಜಿ ಇಲ್ವಾ? ನೋಡಿ ಮೆಚ್ತೀವಿ. ವಾಲ್ಮೀಕಿ ಋಷಿಗಳು ಇದ್ದಾರೆ, ಇಲ್ಲಿ ಅದನ್ನ ನೋಡಿ ಮೆಚ್ತಾರೆ. ಬೆಳೆಸ್ತೀವಿ. ಅಲ್ಲಿ ಎಷ್ಟೊಂದು ಜನ ಮೆಚ್ತಾರೆ ಗೊತ್ತಾ? ಸರಿ, ರಾಜ್ಯಸಭೆ ಏನಾಯ್ತು? ಎಲ್ಲರೂ ಚೆನ್ನಾಗಿದ್ದಾರೆ. ಆದ್ರೆ ನಾವು ರಾಮನ ಬಗ್ಗೆ ಮಾತಾಡ್ತಿದ್ದಾಗೆ ಭಟ್ರು ಬಂದು ಮಹಾರಾಜರು ಕರೆದಿದ್ದಾರೆ, ನಾಳೆ ಬೆಳಿಗ್ಗೆ ಅರಮನೆಗೆ ಬರ್ಬೇಕಂತಂದ್ರು. ಅದಕ್ಕೆ ಈ ಕೂತು ಹೇಳಿದ ಗೊತ್ತಾ? ನಾವು ಆಡಿರೋದಲ್ಲಿ ಕೋಶ ಏನೋ ತಪ್ಪಿರ್ಬೇಕು, ನಮ್ಗೆ ಶಿಕ್ಷೆ ಕೂಡ ಕರೆದಿದ್ದಾರೆ. ಆದ್ರಿಂದ ನಾವು ರಾತ್ರಿ ಪಲಾಯನ ಮಾಡೋಣ ಅಂತ. ರಾಜರುಗಳು ಅವೆಲ್ಲ ಶಿಕ್ಷೆ ಕೊಡ್ತಾರಂತೆ ಯಾರೋ ಹೇಳಿದ್ ಕೇಳಿದ್ದೆ, ಅದರಿಂದ ಹಂಗಂದೆ. ಅದಕ್ಕೆ ನಾನು ಶಿಕ್ಷೆ ಕೊಡೋದಾದ್ರೆ ಆದ್ರೆ ಕರ್ಕೊಂಡೋಗಿದ್ರು, ಬೆಳಗ್ಗೆ ಬರೋದ ಕೇಳ್ತಿರ್ಲಿಲ್ಲ ಅಂದೆ. ನನಗೂ ಸ್ವಲ್ಪ ಭಯ ಆಗ್ತಿತ್ತು. ಆದ್ರೆ ಅವಶ್ಯಲ್ಲ. ರಾಜ್ಯಸಭೆಯಲ್ಲಿ ಏನಾಯ್ತು? ಅಲ್ಲಿ ಸ್ವತಃ ಮಹಾರಾಜೆ ನಮಗೆ ರಾಮಾಯಣ ಮಾಡಿ ಏನು ಮನಸ್ಸಾಗಿದೆ ಅಂತ ಅವರಿಗೆ ಭಯಪೂರವಾಗಿದ್ದ ಹಾಗೆ. ಸಭೆಯಲ್ಲಿ ತುಂಬಾ ಜನ ಸೇರಿದ್ರು. ಲಕ್ಷ್ಮಣ, ಭರತ, ಶತ್ರುಘ್ನ, ಅವ್ರ ಮಕ್ಕಳು, ಸುಮಂತರ ಮಗ ಈಗ ಮಂತ್ರಿ, ಅವ ವಿಭೀಷಣ, ಸುಗ್ರೀವರ ರಾಯಭಾರಿಗಳು. ಆದ್ರೆ ನೀನ್ ಹೇಳಿದ್ದಲ್ಲ, ಕಾವ್ಯದಲ್ಲಿ ಬರ್ತದಲ್ಲ, ಶ್ರೀರಾಮ ಸೀತಾ ಸಮೇತನಾಗಿ ಸಿಂಹಾಸನದಲ್ಲಿ ಕೂತಿದ್ದಾರಂತ. ಅಲ್ಲಿ ಸೀತನೇ ಇರಲಿಲ್ಲ. ಎಲ್ಲಿ ಗೊತ್ತು? ನನಗೇನ್ ಗೊತ್ತು? ನಾನ್ ಕೇಳಿದ್ರೆ ಶ್ರೀರಾಮ ಅವಳನ್ನು ಬಿಟ್ಟಿದ್ದಾನೆ ಬಂದ್ರು. ಇನ್ನೊಬ್ರು ನಿಮಗೆ ಮೀಸ ಬರದ ಮಕ್ಕಳಿಗೆ ಅವನ್ನ ಪಂಚಾಯತ್ ಹಾಕಂತ ಬೈದ್ರು. ಸರಿ, ರಾಜ್ಯಸಭೆ ಏನಾಯ್ತು ಅದನ್ನ ಹೇಳಿ. ಎಲ್ಲರಿಗೆ ಕೂತು ಎಲ್ಲರಿಗೆ ಕಾಣುವಾಗ ಕೂತು ರಾಮಾಯಣ ಹಾಡಿದ್ವಿ. ಸುಮ್ಮನೆಲ್ಲ ಹೀಗೆ ಪದ್ಮಾಸನಾಗಿ ತ್ರಿಭುವನ ಪಾಲಿಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ ಅವಯ ಹಲ್ಲಿಗೆ ನೀಡಿದ ಪಾತ್ರ ಅವಯ ಹಲ್ಯಗೆ ನೀಡಿದ ಪಾತ್ರ ಧರಿಸುವ ಹರಿಸುವ
ಶ್ರೀರಾಮಚಂದ್ರ ಕೂಡ ತನ್ನ ಸಿಂಹಾಸನ ಬಿಟ್ಟು ಸಭಿಕರ ಮಧ್ಯೆ ಬಂದು ಕೂತಿ ಅಂತ ಕೇಳ್ದ. ಮೊದಲನೇ ದಿನ ಬಾಲ್ಯಕಾಂಡ, ಎರಡನೇ ದಿನ ಅಯೋಧ್ಯೆ ಕಾಂಡ, ಹೀಗೆ ದಿನಕ್ಕೊಂದು ಕಾಂಡ. ಸರಿ, ಅರಮನೆಯಿಂದ ಹೆಂಗಸ್ಯಾರು ಬಂದಿರ್ಲಿಲ್ವಾ? ಬಂದಿದ್ರು. ಕೈಕೇಯಿ, ಸುಮಿತ್ರ, ಮಂಥರೆ ತಿಳ್ಕೊಂಡಿದ್ದಾರಂತೆ. ಕೌಶಲ್ಯ ಬರಲು ನಮ್ಮ ಮೇಲೆ ತುಂಬಾ ಪ್ರೀತಿ ತೋರಿಸಿದ್ರು. ಏನೇನೋ ಉಡುಗೊರೆ ಕೊಟ್ರು. ಮನೆ ಕರ್ಕೊಂಡೋಗಿ ಒಳ್ಳೊಳ್ಳೆ ತಿಂಡಿ ಕೊಟ್ರು. ಆದ್ರೆ ನೀನ್ ಹೇಳಿದ್ದಲ್ಲ ತಿಂಡಿ ಪೋತ ಅನ್ಸ್ಕೋಬಾರ್ದು ಅಂತ, ಅದಕ್ಕೆ ಸುಮ್ಮನಿದ್ದೆ. ಇಲ್ದೇ ನಾ ಎಲ್ಲ ಮುಗಿಸ್ಬಿಡ್ತಿದ್ದೆ. ತಿಂದ ನಿಂದು ಬಿಡ್ಲಿಲ್ಲ. ಆಮೇಲೆ ಅವರು ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಕೇಳಿದ್ರು. ಅಪ್ಪ ದೇವಪುರುಷ ಅಂದ್ವಿ, ಅಮ್ಮ ರಾಣಿ ಅಂದ್ರಿ. ಆದ್ರೆ ಅವ್ರು ಮತ್ತೆ ಮತ್ತೆ ನಿಮ್ಮ ಅಪ್ಪ ಅಮ್ಮ ಹೆಸರು ಅಂತ ಕೇಳಿದ್ರು. ಏನು ಶಬ್ದ ಕೇಳ್ತಿದೆ? ಓ, ಬರ್ಬೇಕಾದ್ರೆ ಸಾಕವಾರಬಾರ್ದು ನಮ್ನು ಇಲ್ಲವರೆಗೂ ಬಿಟ್ಟೋದು ಆ ತಮಸನದವರೆಗೂ. ಅವ್ರು ಮತ್ತೆ ಬಂದಂಗೆ ಕಾಣ್ತದೆ. ಎಲ್ಲ ಬಂದಿವೆ. ಅಯೋಧ್ಯೆ ಸೈನಿಕರು, ಶ್ರೀರಾಮನ ಲಾಂಛನ ಇದೆ. ಋಷಿಗಳ ಆಶ್ರಮದಲ್ಲಿ ಇರುವಾಗ ಬನ್ನಿ, ಏನು ವಿಷಯ ತಿಳಿಯೋಣ. ಜಯ ಜಯ ಮಹಾರಾಜ, ಜಯ ಜಯ ಮಹಾಸ್ವಾಮಿ, ಶ್ರೀರಾಜಾಧಿರಾಜ ಶ್ರೀರಾಮಚಂದ್ರ ಪ್ರಭುಗಳು ಆಗಮಿಸುತ್ತಿದ್ದಾರೆ. ಸೀತೆ, ಕುಳಿತುಕೊಳ್ಳಿ. ವಾಲ್ಮೀಕಿ ಋಷಿಗಳು ಆಶ್ರಮದಲ್ಲಿಲ್ಲ. ಆದರೂ ಅತಿಥಿಗಳಿಗೆ ಯಾವುದೇ ಕೊರತೆ ಆಗಲಾರದು. ನಾನು ಬರೀ ಅತಿಥಿ ಅಲ್ಲ ಸೀತೆ. ಸೀತೆ? ಯಾರು ಸೀತೆ? ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಸೀತೆ. ಅವ್ರು ಯಾಕೆ ನಿನ್ನ ಸೀತೆ ಅಂತಿದ್ದಾರೆ? ನಾನು ಸೀತೆ, ನಾನು ಜಾನಕಿ, ನಾನು ವೈದೇಹಿ. ರಾಮನೇಶ್ವರ ನನಗಾಗಿ ಜೀವ ಕೊಡುವಂತೆ ಮಾಡಿದವಳು. ಒಂದು ಕಾಲದಲ್ಲಿ ಅಯೋಧ್ಯೆಯ ಮಹಾರಾಣಿ, ಈ ಮಹಾನುಭಾವನ ಪತ್ನಿ. ನೀನು ಇಲ್ಲಿ ಇದ್ದೀ ಅಂತ ಗೂಢಾಚಾರರು ಹೇಳಿದರು. ಈ ಮಕ್ಕಳನ್ನು ಹಿಂಬಾಲಿಸಿಕೊಂಡು ಬಂದ ಮೇಲೆ ಅದು ನಿಜ ಎಂದು ಖಾತ್ರಿಯಾಯಿತು. ಮತ್ತೊಮ್ಮೆ ಅವರ ಬಾಯಿಂದ ನಿನ್ನ ಹೊಗಳಿಕೆ ಬೇಕಾದರೆ ಹಾರಿಸಿ ಕೇಳಬಹುದು. ಅಯೋಧ್ಯೆಯಲ್ಲಿ ಬೆಳೆಯಬೇಕಾದವರು ಕಾಡಿನ ಆಶ್ರಮದಲ್ಲಿ ಬೆಳೆದಿದ್ದಾರೆ. ದಿಗ್ವಿಜಯ ಮಾಡಬೇಕಾದವರು ಅಲ್ಲಿನ ಬೀದಿಗಳಲ್ಲಿ ಸೂದರ ಹಾಗೆ ಸುತ್ತಿ ಹಾಡು ಹೇಳುತ್ತಿದ್ದಾರೆ. ಇನ್ನೊಬ್ಬರಿಗೆ ಕೊಟ್ಟು ಸಂತೋಷ ಪಡಬೇಕಾದವರು ಸ್ವಂತ ಅಜ್ಜಿಯ ಮನೆಯಲ್ಲಿ ಸಿಕ್ಕ ಸಿಹಿ ತಿಂಡಿಗೆ ಚೊಲ್ಲು ಸುರಿಸಿದ್ದಾರೆ. ಇದೆಲ್ಲ ನಿನ್ನ ಪ್ರಾಮಾಣಿಕದ ಆಡಳಿತದ ಫಲ ಮಹಾರಾಜ. ನಿನ್ನ ವ್ಯಂಗ್ಯ ಅರ್ಥವಾಗುತ್ತದೆ ಸೀತೆ. ಆದರೂ ನೀನು ಇವರನ್ನು ಚೆನ್ನಾಗಿ ಬೆಳೆಸಿದ್ದೆ ಎಂಬುದನ್ನು ನಾನು ಗುರುತಿಸದೇ ಇರಲಾರೆ. ಸೂದರ ಹಾಗೆ ಬೆಳೆದ ಮಕ್ಕಳನ್ನು ನೋಡಿ ಚೆನ್ನಾಗಿ ಬೆಳೆಸಿದ್ರಿ ಅಂದರೆ ಏನು ಹೇಳಬೇಕು? ಪ್ರಜೆಗಳನ್ನು ಹೊಗಳುವುದು ಅಭ್ಯಾಸವಾಗಿದೆ ಎಂದು ಕಾಣುತ್ತದೆ. ನೀನು ಬರೀ ಪ್ರಜೆ ಅಲ್ಲ ಸೀತೆ, ನೀನು ಅಯೋಧ್ಯೆಯ ರಾಣಿ, ನನ್ನ ಧರ್ಮಪತ್ನಿ. ಈ ಮಕ್ಕಳು ಯುವರಾಜರು. ನಿಮ್ ಸೀತೆ ಅಂತ ಯಾಕೆ ಹೇಳಿದ್ರು ನಮಗೆ? ಹೆದರಿಕೆ ಆಯಿತು ಮಕ್ಕಳೇ. ನಾನಿಲ್ಲಿದ್ದೇನೆ ಅಂತ ಗೊತ್ತಾದರೆ ಈಗೂ ಒಂದು ಶಿಕ್ಷೆ ಕೊಡಬಹುದು ಅನಿಸಿತು. ನಾನು ಅಂಥ ಕಟುಕನ? ನೀವೇ ನನ್ನ ಬಗ್ಗೆ ಕಾವ್ಯ ಹಾಡಿದ್ದೀರಿ. ಗುಣವಾನ್, ಆತ್ಮವಾನ್, ಶೂರ, ಬುದ್ಧ, ಮಹಾವೀರ್ಯೋ. ಬಸುರಿ ಹೆಂಡತಿನ ಕಾಡಿನಲ್ಲಿ ಬಿಟ್ಟದ್ದು ಆ ಕವಿತೆಯಲ್ಲಿ ಬಂದಿಲ್ಲ ಮಹಾರಾಜ. ಪ್ರಜೆಗಳ ಮನಸ್ಸಿನಂತೆ ನಡೆಯುವುದು ರಾಜನ ಕರ್ತವ್ಯ. ಕರ್ತವ್ಯ ಕರ್ತವ್ಯ ತಂದೆಯಾಗಿ ಈ ಮಕ್ಕಳ ಬಗ್ಗೆ ನಿನಗೇನು ಕರ್ತವ್ಯ ಇರಲಿಲ್ಲವೇ? ಬಸುರಿ ಹೆಂಡತಿ ಬಗ್ಗೆ ನಿನಗೇನು ಕರ್ತವ್ಯ ಇರಲಿಲ್ಲವೇ? ಹೋಗಲಿ, ಬಸುರಿ ಪ್ರಜೆಯಾಗಿ ಆದರೂ ನಿನಗೇನು ಕರ್ತವ್ಯ ಇರಲಿಲ್ಲವೇ? ನೀನು ತುಂಬಾ ಮಾತಾಡೋದು ಕಲಿತಿದ್ದೀಯ ಸೀತೆ. ಅಪಮಾನ ಮಾತು ಕಲಿಸುತ್ತದೆ. ಇರಲಿ, ಕಾಡಿನಲ್ಲಿದ್ದು ಹಾಗಾಗಿದೆ. ಅರಮನೆಯಲ್ಲಿ 4 ದಿನ ಕಳೆದ ಮೇಲೆ ಮತ್ತೆ ಮೊದಲಿನಂತೆ ಹಿತಮಿತವಾಗಿ ಮಾತಾಡುವುದು ಕಲಿಯುತ್ತೀನಿ. ಸರಿ, ತಯಾರಾಗು, ಹೋಗೋಣ. ನೀನು ತಯಾರಾಗುವ ಹೊತ್ತಿನಲ್ಲಿ ವಾಲ್ಮೀಕಿ ಋಷಿಗಳನ್ನು ಕಂಡು ನಿನ್ನನ್ನು ಮಕ್ಕಳನ್ನು ನೋಡಿಕೊಂಡಿದ್ದಕ್ಕಾಗಿ ಕೃತಜ್ಞತೆ ಹೇಳಿ ಬರುತ್ತೇನೆ. ಋಷಿಗಳು ಆಶ್ರಮದಲ್ಲಿಲ್ಲ. ಪ್ರವಾಸ ಹೋಗಿದ್ದಾರೆಯೇ? ಬೇರೆ ಕಡೆ ಕೂತು ಯಾವುದೋ ವಿಷಯದ ಬಗ್ಗೆ ಧ್ಯಾನಿಸುತ್ತಿದ್ದಾರೆ. ಓ, ಮತ್ತೊಂದು ಕಾವ್ಯದ ಹೊಳಲು ಹಾಕುತ್ತಿರಬಹುದು. ಇರಲಿ, ಅಯೋಧ್ಯೆಗೆ ಅವರನ್ನು ಕರೆಸಿಕೊಳ್ಳುತ್ತೇನೆ. ನನ್ನ ಮೇಲೊಂದು ಕಾವ್ಯ ಬರೆದಿದ್ದಕ್ಕಾಗಿ ಅವರನ್ನು ಸನ್ಮಾನಿಸಲು ಬೇಕಾಗಿದೆ. 100 ದಿಗ್ವಿಜಯಗಳಿಂದ ಲಭಿಸದ ಕೀರ್ತಿ ಈ ಒಂದು ಕಾವ್ಯದಿಂದ ಲಭಿಸಿದೆ. ಸರಿ, ತಯಾರಾಗಿ ಹೋಗೋಣ. ನಾನು
ಆಗುವುದಿಲ್ಲ. ನೀನ್ ಬರ್ಬೇಕಿದ್ದೆ. ನನ್ನ ಪ್ರಜೆಗಳು ತುಂಬಾ ದಿನಗಳಿಂದ ರಾಣಿ ಇಲ್ಲದ ರಾಜನನ್ನು ನೋಡಿ ನೋಡಿ ಬೇಸತ್ತಿದ್ದಾರೆ. ಈಗ ಸಪತ್ನಿಕನಾಗಿ ರಾಜ್ಯವನ್ನು ಆಳಿದರೆ ಅವರ ಮನಸ್ಸಿಗೆ ಹೆಚ್ಚಿನ ಸಂತೋಷವಾಗುತ್ತದೆ. ಅಂದರೆ ನಾನು ಬರಬೇಕಾದದ್ದು ಪ್ರಜೆಗಳಿಗಾಗಿ, ನಿನಗಾಗಿ ಅಲ್ಲ. ಪ್ರಜೆಗಳು ಏನೆನ್ನುತ್ತಾರೆ ಎನ್ನುವುದು ಮುಖ್ಯ. ನಿನ್ನನ್ನು ತ್ಯಜಿಸುವುದರಿಂದ ವೈಯಕ್ತಿಕ ಸುಖ ಸಂಸಾರಕ್ಕಿಂತ ಪ್ರಜೆಗಳ ಇಷ್ಟಾನಿಷ್ಟ ಈ ರಾಜನಿಗೆ ಮುಖ್ಯ ಎಂಬುದನ್ನು ನಾನು ಸಾಬೀತುಪಡಿಸಿದ್ದೇನೆ. ಈಗ ನಿನ್ನನ್ನು ಮರಳಿ ಪರಿಗ್ರಹಿಸುವುದು ನನ್ನ ಕ್ಷಮಾಶೀಲ ಗುಣಕ್ಕೆ ಸಾಕ್ಷಿಯಾಗಲಿದೆ. ಕ್ಷಮಾಶೀಲ ಗುಣ? ಆದರೆ ನಾನು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನಾನು ಒದ್ದಾಡಿದೆ, ತಳಮಳಗೊಂಡೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವಳು ನನ್ನ ವೈರಿಯಲ್ಲಿ ಅನುರಕ್ತಳು. ಅವನು ಸತ್ತರು, ಅವನ ಚಿತ್ರ ಎಳೆದುಕೊಂಡು ಮೋಹಿಸುವಷ್ಟು ಅವನ ಬಗ್ಗೆ ಮೋಹಿತಳು ಎಂದಾಗ ನನ್ನ ವೈಯಕ್ತಿಕ ಬದುಕು ನಾಶವಾಯಿತು. ಆ ಮನೆಗಳು ಸುಟ್ಟು ಹೋದವು. ಅದನ್ನು ಸಾವರಿಸಿಕೊಂಡು ನಾಡಿನ ಅಭ್ಯುದಯಕ್ಕಾಗಿ, ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಬದುಕಿದೆ. ಈ ಕಾವ್ಯ ಕೇಳಿದ ಮೇಲೆ ಮತ್ತೆ ನೀನು ಬೇಕು ಅನ್ನಿಸುತ್ತಿದ್ದೆ ಸೀತೆ. ಈಗಲೂ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಸೀತಾ. ಹೀಗಾಗಿ ಸಾರ್ವಜನಿಕ ಸಾಕ್ಷಿಯಾಗಿ ಮತ್ತೆ ನಾನು ನಿನ್ನನ್ನು ಪರಿಗ್ರಹಿಸುತ್ತೇನೆ. ಸಾರ್ವಜನಿಕ ಸಾಕ್ಷಿ? ಹೌದು. ನೀನು ಕಳಂಕಿತೆಯಾದರೂ ನಾನು ನಿನ್ನನ್ನು ಸ್ವೀಕರಿಸಿದ್ದೇನೆ ಎಂಬುದು ಜಗಜ್ಜಾಹಿರವಾಗಬೇಕು. ಇದರಿಂದ ಅಯೋಧ್ಯೆ ರಾಜನ ಕೀರ್ತಿ ಇನ್ನಷ್ಟು ಹೆಚ್ಚುತ್ತದೆ. ನಾನು ಅಪರಾಧಿ ಅಲ್ಲ ರಾಮ. ರಾವಣನ ಚಿತ್ರವನ್ನು ಅಂತಃಪುರದಲ್ಲಿ ಇಟ್ಟುಕೊಂಡವಳು. ನಿನ್ನ ಚಿತ್ತ ಚಾಂಚಲ್ಯ ಮತ್ತೆ ಶುದ್ಧವಾಗಬೇಕಿದೆ. ನಾನು ಮಂಥರೆಯ ಒತ್ತಾಯಕ್ಕೆ ಆ ಚಿತ್ರ ಬರೆದ ರಾಮ. ನಿನ್ನಲ್ಲಿ ಸುಳ್ಳು ಹೇಳಿಲ್ಲ. ಹೆಂಗಸರು ಸುಳ್ಳು ಹೇಳುವುದಿಲ್ಲ ಎನ್ನುವುದೇ ವಿರೋಧಾಭಾಸ. ಬಹುಶಃ ಈಗ ನಾನು ಆ ರಾವಣನ ಚಿತ್ರವನ್ನು ಸ್ವಇಚ್ಛೆಯಿಂದಲೇ ಎತ್ತುಕೊಳ್ಳುತ್ತೇನೆ ಎಂದು ಕಾಣುತ್ತದೆ. ನನ್ನ ಹತ್ತಿರ ಅವನು ಎಂದೂ ಇಷ್ಟು ಕೀಳಾಗಿ ನಡೆದುಕೊಂಡಿರಲಿಲ್ಲ. ಇರುವ ವಿಷಯವನ್ನು ಡಂಗುರ ಹೊಡೆದು ಬಹಿರಂಗಪಡಿಸದೆ ನಾನು ನಿನ್ನನ್ನು ಸ್ವೀಕರಿಸಲಾರೆ. ಈ ಮಕ್ಕಳನ್ನು ಮಾತ್ರ ಕರೆದೊಯ್ಯುತ್ತೇನೆ. ಮಕ್ಕಳನ್ನು ಹೇಗೆ ಕರೆದೊಯ್ಯಿತಿ? ಅವರು ಇಲ್ಲಿ ನನ್ನ ಜೊತೆ ಇರುತ್ತಾರೆ. ಮಕ್ಕಳನ್ನು ಬಲಾತ್ಕಾರವಾಗಿ ಕರೆದುಕೊಂಡು ಹೋಗಬಲ್ಲೆ. ನಂತರ ನೀನಿಲ್ಲಿ ಒಂಟಿಯಾಗಿ ವೃದ್ಧಾಪ್ಯ ಕಳೆಯಬೇಕಾಗುತ್ತದೆ. ನನ್ನನ್ನು ಮತ್ತೆ ದಿಕ್ಕುಗಿಡಿಸಿ ಅನಾಥರನ್ನಾಗಿ ಮಾಡುತ್ತಿದ್ದೀಯ. ಅಪರಾಧಿ ನಾನಲ್ಲ, ನೀನು. ನಾನು ಅರಸ. ಏನು ಮಾಡಿದರೂ ನಾಡಿನ ಒಳಿತಿಗಾಗಿ ಮಾಡುತ್ತೇನೆ. ನನ್ನನ್ನು ಮತ್ತೆ ಅಪರಾಧಿ ಸ್ಥಾನದಲ್ಲಿ ಇರುವುದರಿಂದ ಯಾವ ನಾಡಿನ ಯಾವ ಒಳಿತು ಸಾಧಿಸುತ್ತೀ? ರಘುಕುಲ ಬೆಳೆಸಲು ನನ್ನ ನಂತರ ಅಯೋಧ್ಯೆಯನ್ನಾಳಲು ಇವರು ಬೇಕು. ಕರೆದುಕೊಂಡು ಹೋಗ್ತೀನಿ. ಇದೇ ನಿನ್ನ ಅಂತಿಮ ನಿರ್ಧಾರವೋ? ರಾಮನ ಮಾತು ರಾಮನ ಬಾಣದಂತೆ ಖುಷಿಯಾಗುವುದಿಲ್ಲ. ನನಗೆ ನಿನ್ನೆದುರು ನಿಂತು ಹೋರಾಡುವ ದೈಹಿಕ ಶಕ್ತಿ ನನ್ನಲ್ಲಿರಬಹುದು. ಆದರೆ ನೀನು ಪಶ್ಚಾತ್ತಾಪದಲ್ಲಿ ಸುಟ್ಟು ಹೋಗುವಂತೆ ಮಾತ್ರ ಮಾಡಬಲ್ಲೆ. ಸುಟ್ಟು ನೀನು ಶುದ್ಧವಾಗುವುದಿಲ್ಲ. ಮೊದಲಿಂದ ಆಕೆ ಹಠ ಮಾಡಿ ಸ್ವಲ್ಪ ಹೊತ್ತಿನ ನಂತರ ಸರಿಯಾಗುತ್ತಾಳೆ. ನಿಮಗೆ ನನ್ನ ಜೊತೆ ಬರಲು ಇಷ್ಟವೇ? ಇಲ್ಲ, ಇಷ್ಟವಿಲ್ಲ. ನಾವಿನ್ನು ಈ ರಾಮಾಯಣವನ್ನು ತುಂಬಾ ಕಡೆ ಹಾಡಬೇಕಾಗಿದೆ. ಇದರಲ್ಲಿ ಇವತ್ತು ಎರಡು ಸನ್ನಿವೇಶವನ್ನು ಸೇರಿಸಿ ಆಡಬೇಕಾಗಿದೆ. ಏನಾಯ್ತು? ರಾಣಿ ಇಲ್ಲಿಂದ ಹೊರಟವರು ಆಶ್ರಮದ ಆ ಬದಿಯಲ್ಲಿರುವ ಕೊರಕಲಿಗೆ ಮೇಲೆ ಧಾವಿಸಿದರು. ಭೂಮಿಯೇ ಬಾಯಿ ತೆರೆದು ನೂರಲಿಕ್ಕೆ ಕಾಣದೆಯೇ ನಾನು ಬಂದಿದ್ದ ಕೊರಕುಲರು ನಾವು ನೋಡುತ್ತಿದ್ದಂತೆ ತುಮುಕಿ ಬಿಟ್ಟರು ಪ್ರಭು. ಬಹುಶಃ ಎಲುಬುಗಳನ್ನು ಕೆಳಗಿಳಿದು ಹೆಕ್ಕಬೇಕಾದೀತು. ಅಮ್ಮ
ಸರಿಯಾದ ಸಮಯಕ್ಕೆ ಇನ್ನೂ ತಡವಾಗಿದ್ದರೆ ನನ್ನ ತಾಯಿಗೆ ತಡವಾಗುತ್ತದೆ. ನಾನು ದೂರಬೇಕಾಗುತ್ತದೆ. ಅಯ್ಯಯ್ಯೋ, ಅಂತ ಆವಾಸ ಆಗೋದು ತಪ್ಪಿತ್ತು. ನಾಟಕದ ಬಗ್ಗೆ ಏನಿಸ್ತು ಬಾಪೂಜಿ? ಆ ಸೀತೆ ಅಕ್ರಮಾರಿ ಅವಳು ತನಗಿಂತ ಹಿಂದಿರತಕ್ಕಂಥ ನನ್ನ ಅರ್ಪಿಸಿಕೊಳ್ಳಬೇಕಾಗಿದೆ. ಅವಳ ಸಂದರ್ಭ ಹಾಗಿತ್ತಲ್ಲ ಬಾಪೂಜಿ. ಸಂದರ್ಭವನ್ನು ಹಿಡಿಯೋದ್ರಲ್ಲೇ ಘನತೆ ಇದೆ. ಸಂದರ್ಭಕ್ಕೆ ಚೆನ್ನಾಗಿ ರಾಮ ಹಾಗಿರೋದು ಸರಿ ಅಂತೇನೋ? ರಾಮ ನಾಡಿನ ಜವಾಬ್ದಾರಿ ಇರುತ್ತ. ಅವನ ಉದ್ದೇಶಕ್ಕಾಗಿ ಮಕ್ಕಳು ಬೇಕು. ಸೀತೆಯು ತನ್ನ ತಾಳಮಣವನ್ನು ಹತೋಟಿಗೆ ತಂದು ನಾಡು ಕಟ್ಟುವುದರಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಳ್ಳಬೇಕಾಗಿದೆ. ಆಯ್ಕೆ ಮಕ್ಕಳಿಂದ ಅವರಿಗೆ ವೈಯಕ್ತಿಕ ಜೀವನವಿಲ್ಲವೇ? ನಾಡು ಕಟ್ಟುತ್ತಾ ವ್ಯಕ್ತಿ ಜೀವನ ನಡೆಸಬಹುದು, ವ್ಯಕ್ತಿತ್ವ ಬೆಳೆಸಿಕೊಳ್ಳಬಹುದು. ನಾವು ಬೇರೆ ರೀತಿ ಯೋಚಿಸ್ತೇವೆ ಬಾಪೂಜಿ. ರಾಮ ನಾಡಿಗಲ್ಲ, ಮೊದಲು ತನ್ನ ಸಂಸಾರಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗಿತ್ತು ಅನಿಸ್ತದೆ. ಸಂಸಾರವು ನಾಡಿನ ಒಂದು ಅಂಗ. ಹಾಗಾದಾಗ ಮಾತ್ರ ಅಂದರೆ ನಿಮ್ಮ ಪ್ರಕಾರ ವ್ಯಕ್ತಿ ನಾಡು ಕಟ್ಟುವುದರಿಂದ ಒಂದು ಸ್ಕ್ರೂವೋ ಒಂದು ಮೊಳೆಯೋ ಆಗಿರಬೇಕು ಅಲ್ಲವೇ? ವ್ಯಕ್ತಿತ್ವ ಬೆಳೆಸಿಕೊಳ್ಳಬಹುದು. ಅವನ ಸಾಧ್ಯತೆಗಳು ಇದರಲ್ಲಿ ಧಕ್ಕೆ ಬರಬಾರದು. ಆಗ ಸಮಾಜ ಮತ್ತು ವ್ಯಕ್ತಿ ಇಬ್ಬರು ಪರಸ್ಪರ ಸಾಮರಸ್ಯ ಬೇಕು. ವ್ಯಕ್ತಿತ್ವದ ಬೆಳವಣಿಗೆಗಾಗಿ ಸಮೂಹವನ್ನು ಧಿಕ್ಕರಿಸಿ ಹೋಗಬೇಕಾಗ್ತದೆ ಬಾಪೂಜಿ. ನನ್ನ ದಾರಿಗೆ ನಿನ್ನ ದಾರಿಗೆ ಇಲ್ಲ. ಇಂದಲ್ಲ ನಾಳೆ ನನ್ನ ದಾರಿ ಸರಿ ಎನ್ನುವುದು ನಿನಗೆ ಅರ್ಥವಾಗಿದೆ. ಆಗ ನೀನು ನನ್ನ ಜೊತೆ ಹೊರಡ್ತೇನೆ. ಒಳ್ಳೆಯದಾಗಲಿ. ಕೃತಜ್ಞತೆಗಳು ಬಾಪೂಜಿ. ಕೃತಜ್ಞ ಬಾಪೂಜಿ. ಇನ್ನು ವಿಚಾರಣೆ ಮುಗಿದಿಲ್ಲ ಮಿಸ್ಟರ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಹರಿಲಾಲ್, ಇನ್ನು ನಿನ್ನ ವಿಚಾರಣೆಯನ್ನು ನೀನೇ ನಡೆಸಿಕೊಳ್ಳುವುದು ಒಳ್ಳೆಯದು. ಸ್ವವಿಮರ್ಶೆ, ಆತ್ಮಪರೀಕ್ಷೆ. ನಾನು ಪ್ರತಿ ಕ್ಷಣ ನನ್ನ ವಿಚಾರಣೆಯನ್ನು ನಡೆಸುತ್ತಿದ್ದೇನೆ. ಒಳ್ಳೆಯದಾಗಲಿ. ಹೊರಡ್ತೇನೆ. पति राघव राजा राम पथित पावन सीताराम। पति राघव राजा राम पथित पावन सीताराम। ईश्वर अल्लाह तेरो नाम सबको सन्मति दे भगवान। ईश्वर अल्लाह तेरो नाम सबको सन्मति दे भगवान। रघुपति राघव राजा राम पथित पावन सीताराम। पथित पावन सीताराम। ಗಾಯನದಲ್ಲಿ ಅಂಜಲಿ ದೇಸಾಯಿ, ಸಂಗೀತವನ್ನು ನಿಧಿ ನಂಜಪ್ಪ ಎಸ್ ಹಾಗೂ ವೀರಪ್ಪ, ಬೆಳಕು ಮಹೇಶ್ ಹಾಗೂ ದೊರೆಸ್ವಾಮಿ. ಈ ನಾಟಕದ ನಿರ್ದೇಶಕರು ಆಕಾಶ್ ಎ, 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿ. ನಮ್ಮ ಚಾನೆಲ್ನ ಬೆಂಬಲಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ.